ನಮಸ್ತೆ. ಅಣ್ಣ ನಮಸ್ತೇನಪ್ಪ. ಎಲ್ಲಿಂದ ಫೋನ್ ಮಾಡ್ತಿರೋದು? ಅಣ್ಣ ಹೊಸಪೇಟೆಯಿಂದ ಅಣ್ಣ. ಹೊಸಪೇಟೆ. ಈ ಮುಂಚೆ ಕರೆ ಮಾಡಿದ್ದೀರಾ ನೀವು? ಅಣ್ಣ ಮಾಡಿದ್ದೆ, ಲಾಸ್ಟ್ ಟೈಮ್ ಕಟ್ ಆಯ್ತಣ್ಣ. ಓಹೋ, ಏನು ಮಾಡ್ಕೊಂಡಿರೋದಪ್ಪ? ಅಣ್ಣ ನಾನು ಸೇಲ್ಸ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಣ್ಣ. ಒಳ್ಳೇದಾಗ್ಲಪ್ಪ, ಒಳ್ಳೇದು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಾ? ಲಾಸ್ಟ್ 1 month ಇಂದ ನೋಡ್ತಿದ್ದೀನಿ ಅಣ್ಣ. ಎಲ್ಲೋ ನಡ್ಕೊಂಡು ಹೋಗ್ತಿದ್ವು ಅಂತ ಕೂತ್ಕೊಳ್ಳಪ್ಪ. ಅಣ್ಣ ಹೊಲದಲ್ಲಿ ಇದೀನಿ ಅಣ್ಣ. ಅಯ್ಯೋ, ಹೊಲದಲ್ಲಿ ಇಷ್ಟೊತ್ನಾಗ? ಹಾ ಅಣ್ಣ, ಅಷ್ಟು ಹೊಲದಲ್ಲಿ ಇಷ್ಟೊತ್ನಾಗ ಏನು ಮಾಡ್ತಿದೀಯಪ್ಪ? ಹೊಲದಲ್ಲಿ ರೂಮ್ ಇದೆ ಅಣ್ಣ, ಇಲ್ಲೇ ನಮ್ದು. ಹೊಲದಲ್ಲಿ ರೂಮು? ಹಾ ಅಣ್ಣ. ನಿಮ್ದು ಹಳ್ಳಿನಾ? ಹಾ, ಹಳ್ಳಿ ಅಣ್ಣ. ಅದನ್ನ ರೂಮ್ ಅಂದ್ರೆ ಏನು ಕಟ್ಸಿದ್ದೀರಿ ಅಲ್ಲಿ? ಟಗರು ಮರಿಗಳು ಎಲ್ಲ ಇದಾವಣ, ಮತ್ತೆ ಆಕಳ ಇದಾವಣ. ಓ, ಟ್ಯಾಕ್ಟ್ರಿ. ಅಲ್ಲಿ ಒಬ್ಬರೇ ಮಲ್ಕೊಳ್ತೀರಾ? ಹಾ ಅಣ್ಣ. ಒಳ್ಳೇದು ಒಳ್ಳೇದು ಒಳ್ಳೇದು. ಈ ಮೊದಲೆಲ್ಲ ತೋಟದೊಳಗಡೆ ಈ ಗರೀಲಿ ಗುಡಿಸ್ಲು ಕಟ್ತಿದ್ರಲ್ಲ, ಹಂಗೆ ನೀವು ರೂಮ್ ಕಟ್ಟಿದ್ದೀರಾ? ಹಾ ಅಣ್ಣ, ಹೌದಣ್ಣ. ಈಗ ನಾವು ಅದನ್ನ ಕೊಟ್ಟಿಗೆ ಅಂತಲೂ ಕರಿಬಹುದು. ಹಾ ಅಣ್ಣ, ಹೌದಣ್ಣ. ಕುರಿ ಕೂಡ್ತಿರಲ್ಲ, ಅಣ್ಣ ಕುರಿ ಕೂಡೋದ್ರಿಂದ ಅದು ಕೊಟ್ಟಿಗೆಯೂ ಹೌದು. ಹೌದಣ್ಣ, ಹೌದು. ಒಳ್ಳೇದು, ಹೇಳಪ್ಪ. ಹಾ ಅಣ್ಣ, ನನಗೆ ಒಂಥರ ಇದಾಗ್ತಿದೆ ಅಣ್ಣ. ಯಾಕೆ? ಯಾವ ತರ ಇಂದ ಸ್ಟಾರ್ಟ್ ಮಾಡ್ಲಿ, ಒಂದ್ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಣ್ಣ ನಾನು. ತೊಂದ್ರೆ ಇಲ್ಲ, ಅಣ್ಣ ಅಂತ ಪ್ರೀತಿಯಿಂದ ಅಂತೀಯ, ಮಾತಾಡಪ್ಪ. ಅಣ್ಣ ನಾನು PUC ಲಿ ಈಗ ಎಷ್ಟು ವಯಸ್ಸು? ಈಗ 26 ಅಣ್ಣ. ಹೇಳಪ್ಪ. PUC ಲಿ ನಾನು ನಮ್ಮ ಮಾವನ ಮಗಳೇ ಇದ್ದಾಳಣ್ಣ. ಅಲ್ಲ, PUC ಇದ್ದಾಳ ನಿಮ್ಮ ಮಾವನ ಮಗಳು? ಅಲ್ಲಣ್ಣ, PUC ಲಿ ಇದ್ದಾಗ, ನಾನ್ PUC ಲಿ ಇದ್ದಾಗ PUC ಇದ್ದಾಗ ಮಾವನ ಮಗಳಿದ್ರು ಅಂತ ಒಂದು ನಾನ್ PUC ಲಿ ಇದ್ದಾಗ ನಮ್ಮ ಮಾವನ ಮಗಳು ಇಲ್ಲಣ್ಣ. ಅಂದ್ರೆ ನಮ್ ದಡವರ ಮನೆ ಅಲ್ಲೇ, ನಮ್ ದಡವನ್ ಇದ್ದೂರಲ್ಲೇ ಕೊಟ್ಟಿದಾರಣ್ಣ. ಅಲ್ಲಿ ಓದಕ್ಕಂತ ಹೋಗ್ತಿದ್ದೆ. ಮೊದ್ಲಿಗೆ ಹಾಸ್ಟೆಲ್ ಅಲ್ಲಿ ಇದ್ದೆ ನಾನು. ಎಕ್ಸಾಮ್ ಟೈಮ್ ಅಲ್ಲಿ. ದೊಡ್ಡವನ್ ಮಗಳು ಅಂದ್ರೆ ಅಮ್ಮರ ಅಕ್ಕನ? ಹಾ ಅಣ್ಣ, ಹೌದಣ್ಣ. ಓಕೆ. ಇದ್ದಾಗ ನಾನು ಅಲ್ಲೇ ಹಾಸ್ಟೆಲ್ ಇಂದ ಮತ್ತೆ ಎಕ್ಸಾಮ್ ಎತ್ತರ ಆಯ್ತು ಅಂತಂದ್ ಹೇಳಿ ಅಲ್ಲೇ ಊರಲ್ಲೇ ನಮ್ ದೊಡ್ಡವನ್ ಮನೆಯಲ್ಲೇ ಇದ್ದಣ್ಣ. ಅವಾಗ ನಮ್ಮ ಮಾವನ್ ಮಗಳು ನೋಡಿ ನನಗೆ ಇಷ್ಟ ಆಯ್ತಣ್ಣ, ತುಂಬಾ ಇಷ್ಟ ಆಯ್ತು. ಆದ್ರೆ ಅವಳನ್ನೇ ಇದಾಗ್ಬೇಕು, ಇಲ್ಲ ಅಂದ್ರೆ ಮದುವೆ ಆಗ್ಬೇಕು ಅಂತ. ಮದುವೆ ಆಗ್ಬೇಕು, ಇಲ್ಲ ಅಂದ್ರೆ ಬೇರೆ ಏನು ಬೇಡ ಬೇಡ ಆ ತರ ಫುಲ್ ಬೇಡ ಅಂತ. ಹಾ ಅಣ್ಣ, ಹೌದಾ. ತಮಗೆ ಎಷ್ಟು ವಯಸ್ಸು ಆ ನಿರ್ಧಾರ ಮಾಡಿದಾಗ? ನನಗೆ ಅವಾಗ PUC ಸೆಕೆಂಡ್ ಇಯರ್ ಅಣ್ಣ. ಒಂದ್ 18? ಹಾ ಅಣ್ಣ, ಹೌದು. ಆಕೆಗೆ? ಆಕೆಗೆ ಅವಾಗ 9th ಅಣ್ಣ, 9ನೇ ಕ್ಲಾಸ್. ಓ, ಚೆಲುವಿನ ಚಿತ್ತಾರ. ಏನಪ್ಪಾ, ಬಹಳ ಚಿಕ್ಕ ವಯಸ್ಸಲ್ಲಿ ದೊಡ್ಡ ದೊಡ್ಡ ನಿರ್ಧಾರ ತಗೊಂಡ್ಬಿಟ್ಟಿದ್ಯಾ? ಅಣ್ಣ ಅದು ಒಂಥರ ವೈಬ್ ಅಣ್ಣ, ಅವಳು ನೋಡಿದಾಗೆಲ್ಲ ವೈಬ್. ಆ ಭಾವನೆ ಬರೋದು. ಹಾ ಅಣ್ಣ. ನಾನು ಈ ವಿಚಾರನ ಮನೆ ಹತ್ರ ಮಾತಾಡೋಣ, ಈ ವಯಸ್ಸಲ್ಲಿ ಮಾತಾಡಿದ್ರೆ ಮನೆಯವ್ರ ಹತ್ರ ಏನಂತಾರೋ, ಇಲ್ಲ ಅಂದ್ರೆ ನನ್ನ ಸೇರಿಸ್ತಾರೆ ಅಂತ ಮಾತಾಡ್ಲಿಲ್ಲ. ಹಾ ಅಣ್ಣ, ಏನಾರ ಕೆಲ್ಸ ಹೇಳಿದ್ರೆ ಇವನು ಇದನ್ನೆಲ್ಲ ಕೇಳಕ್ ಇದು ಬರುತ್ತೆ, ನೀನ್ ಈ ಕೆಲ್ಸ ಮಾಡಕ್ ಆಗಲ್ವಾ ಅನ್ನೋದು. ಅವ್ರು ಆತರ ಮೆಂಟಾಲಿಟಿ. ಬೇರೆ ಕೆಲ್ಸದ ಹುಡುಗಿ ವಿಚಾರ ಮಾತಾಡಕ್ ಆಯ್ತದೆ, ಕುರಿ ಹೊಡ್ಕೊಂಡು ಹೋಗಲ್ವಾ ಅಂತ. ಹೌದಣ್ಣ. ಓ, ಹಂಗೆ. ಅಂದ್ರೆ ಅದನ್ನ ಬೇರೆ ಬೇರೆ ಕೆಲ್ಸದಲ್ಲಿ ಸರಿಯಾಗಿ ಹೊಡಿತಾರೆ ಅನ್ಕೊಂಡು ಎಲ್ಲ ಮುಚ್ಚಿಟ್ಬಿಟ್ಟೆ. ಹಾ ಹೌದಣ್ಣ, ಮುಚ್ಚಿಟ್ಬಿಟ್ಟೆ. ಆ ಹುಡುಗಿಗ್ ಗೊತ್ತಿತ್ತಾ? ಅಣ್ಣ ಅವಳಿಗೆ ಗೊತ್ತಿದ್ದಿಲ್ಲ ಅಣ್ಣ, ಆಕ್ಚುಲಿ ಹೇಳ್ಬೇಕಂದ್ರೆ. ಓಹೋ, ಇದು ಒನ್ ವೇ? ಹಾ ಅಣ್ಣ, ಒನ್ ವೇ ತರಾನೇ. ಆದ್ರೆ ಬರ್ತಾ ಬರ್ತಾ ಹೇಳ್ತೀನಿ ಅಣ್ಣ ಅದೇನಾಯ್ತಂತ. ಹೇಳಪ್ಪ ಹೇಳಪ್ಪ. ಹಂಗೆ ಹೋಗ್ತಾ ಹೋಗ್ತಾ ಹಿಂಗೆ ನಮ್ಮ ಮನೇಲಿ ಮದುವೆ ವಿಚಾರ ಮಾತಾಡಿದ್ರಣ. ಡಿಗ್ರಿ ಮುಗೀತು, ಹಂಗೆ ಜಾಬ್ ಸಿಕ್ತು. ಅಣ್ಣ, ಯಾರ ಡಿಗ್ರಿ ಹಿಂದೆ? ನಂದೇನಾ? ನಂದೆ. ಏನ್ ಜಾಬ್? ಸೇಲ್ಸ್ ಆಫೀಸರ್ ಆಗಿ ಮಾಡ್ತೀನಿ. ಬಟ್ ಅವಾಗ ನಿಮ್ಗೆ ಒಂದು 21 ವರ್ಷ? ಹಾ ಅಣ್ಣ, ಹೌದು. ಸರಿ. ಮನೇಲಿ ಹೆಣ್ಣು ನೋಡ್ತೀವಿ, ಮದುವೆ ಆಗಪ್ಪ ಅಂತ ಹೇಳಿದ್ರು. ಅವಾಗ ನನಗೆ ಒಂದು ಚಾನ್ಸ್ ಸಿಕ್ತಾಣ. ಈ ಮರಳುಗಾಡಲ್ಲಿ ನೀರೇ ಇಲ್ದಂಗ್ ಓಡಾಡ್ತಿರೋನಿಗೆ ಸರೋವರ ಕಂಡಂಗೆ. ಹಾ ಅಣ್ಣ, ಹೌದು. ಹಂಗ ಹೇಳಿದ್ರು. ಆಮೇಲೆ ಹೇಳ ಬೇಡ, ನಾನೇ ಬಾಯ್ ಬಿಟ್ಟು ಹೇಳ ಬೇಡ ಅಂತ ಹೇಳಿದ್ರೆ ಮತ್ತೆ ಅದೇ ಅಣ್ಣ, ಅದೇ ಮತ್ತೆ ಸ್ಟಾರ್ಟಿಂಗ್ ಬಂದಿತ್ತಲ್ಲ. ಅಲ್ಲ, ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಈಗ? ಇಲ್ಲ ಅಣ್ಣ, ಆಮೇಲೆ ನೋಡಿ ಮನೇಲಿ ಮದುವೆ ವಿಷಯ ಮಾತಾಡಿದಾಗ ಹುಡುಗರು ಹೌದಾ
ಹಿಂಗೆ ಎರಡು ಕೈನು ಮ್ಯಾಕ್ ಎತ್ಕೊಂಡು ಹೌದಾ ಮದುವೆದ ಆಹಾ ನನ್ನ ಮದುವೆ ಅಂತೆ. ಅಣ್ಣ ಆಯ್ತು. ಆತರ ಮತ್ತೆ ಹೇಳಿದ್ರೆ ಎಲ್ಲಿ ಇದು ಮಾಡ್ಬಿಡ್ತಾರ ಅಂತ ಭಯ ಅಣ್ಣ. ಅಂದ್ರೆ ಮತ್ತೆ ಯಾರಿಗೂ ಹೇಳೋ ಹೇಳಿಲ್ಲ. ಹಾ ಹೇಳಿಲ್ಲ. ಆಮೇಲೆ ಮತ್ತೆ ನಮ್ಮ ಅಪ್ಪ ಅಮ್ಮ ಅಲ್ಲಿಗೆ ಹೋಗಿದ್ರಣ್ಣ ಅವ್ರ ಮನೇಲಿ. ಅಲ್ಲ ನಿಮ್ ಕಡೆ 21ಕ್ಕೆ ಮದುವೆ ಮಾಡ್ತಾರ? ಮದ್ವೆ ಹಳ್ಳಿ ಕಡೆ ಅಲ್ಲ ಅಣ್ಣ. ಅಂದ್ರೆ ಸ್ವಲ್ಪ 21ಕ್ಕೆ ಎಲ್ಲಾನು ಸ್ವಲ್ಪ ಚೆನ್ನಾಗಿದ್ದಾರೆ ಮನೆ ಕಡೆ ಅಂದ್ರೆ ಬೇಗ ಮಾಡ್ಬಿಡ್ತಾರ? ಹಾ ಅಣ್ಣ ಪರವಾಗಿಲ್ಲ, ಒಳ್ಳೆ ಓಕೆರಪ್ಪ ಎಲ್ಲ ನಡ್ಕೊಂಡ್ ಹೋಗ್ತಾನೆ ಎಲ್ಲ ಇದು ಮಾಡ್ತಾನೆ ಅಂದ್ರೆ ಮನೇಲಿ ಅಮ್ಮ ಒಬ್ರೇ ಅಣ್ಣ. ಅಮ್ಮ ಅಪ್ಪ ಇಲ್ಲಿ ನಮ್ ಕಡೆಲೂ ಅವ್ರೆ. ಹಾ ಅಣ್ಣ ನಿಮ್ ಕಡೆ ನೋಡಪ್ಪ 21ಗೆ ಮಾಡ್ತಾರಲ್ಲಯ್ಯ. ಅಂದ್ರೆ 21 ಅಂದ್ರೆ ಆ ಮದ್ವೆ ನನಗೆ ಆತರ ದಾಟಿಲ್ ಹೇಳಿದಾರಣ್ಣ ಅವ್ರು. ಅಂದ್ರೆ ಮದ್ವೆ ಆದ್ರೆ ನೋಡ್ಕೊಳ್ತಾನೆ ಅಂತ. ಹಾ ಅಣ್ಣ ಹೌದು. ಅವ್ರಿಗೆ ನಮಗ್ ಮಾಡೋದಾಗ್ತಲ್ಲ, ನಮ್ಮ ಅಮ್ಮರು ಮಾಡೋದಾಗ್ತಲ್ಲಪ್ಪ, ಮದ್ವೆ ಆಗ್ಬಿಡ್ರಿ ಅಂತಂದ್ ಆತರ ಹೇಳ್ತಿದ್ರಣ್ಣ ನಮಗೆ. ಓಹೋ, ಮನೇಲಿ ಅಮ್ಮನ್ ಕೆಲ್ಸ ಮಾಡಕ್ಕಲ್ಲ ಅಂತ ಮದ್ವೆ ಆಗಿದ್ದು? ಹಾ ಮದ್ವೆ ಆಗ್ಬಿಡ್ರಿ ಅಂತ ಹೇಳ್ತಾ ಇದ್ರು. ಓಕೆ ಆಯ್ತು. ನೀವ್ ಅದನ್ನ ಕಡೆಗೂ ಹೇಳಿಲ್ವಾ? ಹೇಳಿಲ್ಲ ಅಣ್ಣ. ಆಮೇಲೆ ಮತ್ತೆ ಅವರೇ ಹೋಗಿದ್ರು, ಅವ್ರ ಹತ್ರ ಮಾತಾಡಿದ್ರು ನಮ್ಮ ಅವ್ರ ಹತ್ರ ಹಿಂಗೆ ಅಂದ್ರೆ ಅವ್ರ ಹತ್ರ ಮಾತಾಡಿಲ್ಲ. ಅವ್ರು ನಮ್ಮ ಹುಡುಗಿ ಅಣ್ಣ ನೋಡ್ಕೊಂಡ್ ಬಂದಿದಾರ ನಮ್ಮ ಹುಡುಗಿನ. ಹಿಂಗಪ್ಪ ನಿಮ್ಮ ಮಾವನ್ ಮಗಳನ್ನ ಮಾಡ್ಕಂತೀಯ ಅಂತಂದ್ರು. ಓಹೋ, ಅವಾಗ ನನಗೆ ಲಡ್ಡು ಬಂದು ಅಣ್ಣ ಹೌದು. ಅಲ್ಲ ನಿಜ ಹೇಳು ಮಾರಾಯ, ನೀನು ಕೇಳಿ ಅಂತ ನೀನು ಹೇಳಿ ಕಳಿಸಿಲ್ವಾ ಅವ್ರ ಮನೆಗೆ? ನಾನ್ ರಿಯಲಿ ಪ್ರಾಮಿಸ್ ನಾನ್ ಹೇಳೇ ಇಲ್ಲ ಅಣ್ಣ. ಅಲ್ಲ ಆದ್ರೂ ಆಕೆನ ಮದುವೆ ಆಯ್ತಿ ಅಂತ ನಿನ್ನನ್ ಕೇಳಿರಾ? ಅಂದ್ರೆ ಹೌದು ಅಂದ ಏನಂದೆ ಅವಾಗ? ನಾನು ಅದನ್ನ ಅವ್ರನ್ನೇ ಆಗೋದಂತ ಹೇಳ್ಬಿಟ್ಟಣ. ಏನೋ ನೀವ್ ಹೇಳಿದ್ದ ಆಯ್ತು, ನೀನ್ ಫುಲ್ ಗತ್ ಮೇಂಟೈನ್ ಮಾಡಿರ್ತೀಯ. ಅಂದ್ರೆ ಇದಕ್ ಮುಂಚೆ ಅಣ್ಣ ನಾವು ಒಂದು ಹಬ್ಬ ಮಾಡ್ತೀವಣ್ಣ ನಮ್ಮ ಊರಲ್ಲಿ. ಓಕೆ. ನಮ್ಮ ಮಾವರು ಎಲ್ಲಾರು ನಮ್ಮ ಸಂಬಂಧಿಕರೆಲ್ಲ ಬಂದಿರ್ತಾರೆ. ಅಂದ್ರೆ ನಮ್ಮ ಓನ್ ತೋರ್ ಮನಿನೇ ಅದೇ ಊರೇ. ಆ ಊರಲ್ಲೇ ನೀವ್ ಏನಂತಿದ್ರೆ ನಾನು ಆದ್ರೆ ನಮ್ಮ ಅವನ್ ತೋರ್ ಮನಿ ಇರೋ ಊರಲ್ಲೇ ಆಗೋದು, ಇಲ್ಲಾಂದ್ರೆ ಆಗಲ್ಲ ಅಂತ ಅವಾಗ ಹೇಳಿರ್ತೀನಿ ನಾನು ಅವ್ರಿಗೆ. ಇಂಟ್ ಕೊಟ್ಟಿದ್ದೆ? ಇಂಟ್ ಕೊಟ್ಟಿದ್ದೆ. ನಮ್ ಕಕ್ಕಿ ಎಲ್ಲ ನಮ್ ದಡವರು ಯಾರು ಅಂತ ಕೇಳಿರ್ತಾರೆ. ಏನು ಯಾರವ್ರು, ಯಾರು ಹೇಳಪ್ಪ, ಯಾರು ಹೇಳ ಅಂತ ಕೇಳಿರ್ತಾರೆ. ನಿಮಿಷ, ಕಕ್ಕಿ ಅಂದ್ರೆ ಏನಪ್ಪ? ಚಿಕ್ಕಮ್ಮ ದೇವರಿ, ಚಿಕ್ಕಮ್ಮನನ್ನ ಕಕ್ಕಿ ಅಂತೀರಾ? ಹಾ ಅಣ್ಣ. ಚಿಕ್ಕಪ್ಪನನ್ನ ಏನಂತೀರ? ಕಕ್ಕಣ. ಕೇಳಕ್ ಹಿಂಗಿದೆ ಅಣ್ಣ. ನಾವು ಇಲ್ಲ ಇದೇ ಸ್ಲ್ಯಾಂಗ್ ಅಣ್ಣ. ನನಗದು ಹೊಸದಲ್ವನೇ, ಅದಕ್ಕೆ ಒಂದ್ ನಿಮಿಷ ಇರಪ್ಪ. ಹೇಳಪ್ಪ. ಹಲೋ. ಸಾರಿ ಹೇಳಪ್ಪ. ಇಲ್ಲಣ್ಣ ಪರವಾಗಿಲ್ಲ. ಅಲ್ಲ ನನಗೆ ಅದ್ರ ಬಗ್ಗೆ ಬೇಜಾರಿಲ್ಲ, ಬಟ್ ನೀವು ಅದನ್ನ ಕರಿಬೇಕಾದ್ರೆ ಹಾಗೆ ಕರಿತೀರಾ ಅಂತ. ಅಣ್ಣ ಹೌದಣ್ಣ, ಇಲ್ಲಿ ಹಿಂಗೆ ಕರೆಯೋದ. ಫೈನ್.
ಬೇಜಾರು ಮಾಡ್ಕೊಂಬಿಡಪ್ಪ, ಸಾರಿ. ಇಲ್ಲಣ್ಣ ಅಣ್ಣ ಆತರ ಏನಿಲ್ಲ ಅಣ್ಣ. ನಮ್ಗದು ಹೊಸದಲ್ವಾ, ಹಾಗಾಗಿ ಅಣ್ಣ ಹೌದಣ್ಣ ಹೌದು. ಸಾರಿ, ಬೇಜಾರಾಗಿದ್ರೆ ಸಾರಿ. ಇಲ್ಲಣ್ಣ ಬೇಜಾರಾಗಿಲ್ಲ ಅಣ್ಣ. ನೀನು ಹೇಳ್ಬೇಕಾದ್ರೆ ನಕ್ಕಂಡು ಹೇಳ್ತಾರಲ್ಲ, ನನಗೆ ಇನ್ನೂ ನಗು ಬಂದ್ಬಿಡ್ತು. ಸರಿ ಆಯ್ತು. ಅಂದ್ರೆ ನಮ್ಮ ತಾಯಿ ತವ್ರ ಮನೆಯಿಂದಲೇ ಅಂತ ಒಂದು ಹಿಂಟ್ ಕೊಟ್ಟಿದ್ರಿ. ಅಣ್ಣ ಹೌದು. ಓಕೆ, ಬಟ್ ಆ ಹಿಂಟ್ ಯಾರಾದ್ರೂ ಕೇಳಿಸ್ಕೊಂಡಿದ್ರ? ಐ ಮೀನ್ ಅದನ್ನ ಸೀರಿಯಸ್ ತಗೊಂಡಿದ್ರ ಮನೆಯವರು? ಅಂದ್ರೆ ಕೆಲವೊಬ್ರಿಗೆ ಗೊತ್ತಿತ್ತಣ್ಣ. ಓಹೋ, ನಿನ್ನೆ ಹೇಳ್ತಾನೆ ಅಂತ. ಇದನ್ನೇ ಹೇಳ್ತಾವನೆ ಅಂತ ಗೊತ್ತಿತ್ತು. ಆದ್ರ ಅವ್ರ ಅಜ್ಜಿ ಅಂದ್ರೆ ನಮ್ಮ ಅವ್ರ ಅವ್ವ, ಅವ್ರ ತಾಯಿ ಅಂದ್ರೆ ನಮ್ಮ ಹುಡುಗಿಯವ್ರ ಅಜ್ಜಿ ಬಂದ್ರೆ ಇವಳ ನಮ್ಮ ಅವ್ಗ ಹೇಳ್ತಿದ್ದೆ ಅಣ್ಣ, ನಮ್ಮಮ್ಮರಿಗೆ ಅಜ್ಜಿನ್ ಚೆನ್ನಾಗ್ ನೋಡ್ಕ, ಊಟ ಚೆನ್ನಾಗ್ ಕೊಡು, ಇದು ನೀರ್ ಕೊಡಮ್ಮ ಅಂತ ನಾನೆಲ್ಲ ಹೇಳ್ತಿದ್ದೆ ಅಣ್ಣ ನಮ್ಮಮ್ಮರಿಗೆ. ಚೆನ್ನಾಗ್ ನೋಡ್ಕೊ ಅಂತ. ಚೆನ್ನಾಗ್ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೆ ಅಣ್ಣ. ನೋಡ್, ಅಂದ್ರೆ ಈ ಒಳ ಸಂಚೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಣ್ಣ ಗೊತ್ತಿದ್ದಿಲ್ಲ, ಅವ್ರಿಗೂ ಗೊತ್ತಿದ್ದಿಲ್ಲ. ಒಂಥರ ಒನ್ವೆ ಅಂದ್ರೆ ಅಷ್ಟ ಹಚ್ಕೊಂಡ್ಬಿಟ್ಟಿದ್ದೆ ಅಣ್ಣ. ಅವಳು ವೈಬು ಆತರ ಮಾತಾಡೋದು ಅಷ್ಟ್ ಇಷ್ಟಪಟ್ಬಿಟ್ಟಿದ್ದೆ. ಬಟ್ ಆಕೆ ಜೊತೆ ಮಾತುಕತೆ ಆಗಾಗ ಅಂದ್ರೆ ಮಾತಾಡ್ತಿದ್ದ, ಬಟ್ ಸಂಬಂಧಿಕರು ಅನ್ನೋ ಕಾರಣಕ್ಕೆ ಮಾತಾಡ್ತಿದ್ರೆ ಮಾಮ ಅಂತ ಕರಿತಿದ್ದಣ. ಅದು ಒಂಥರ ನನಗೆ ಒಳಗಡೆ ಒಂಥರ ಇದಾದಂಗ ಆಗ್ಬಿಟ್ಟಿತ್ತು. ಚಿಟ್ಟೆ ಅಣ್ಣ ಹೌದು. ಒಳ್ಳೆ ಹುಡುಗ. ಆಯ್ತು ಹೇಳಪ್ಪ ಅಣ್ಣ. ಅದೆಲ್ಲ ಆಯ್ತು. ಆಮೇಲೆ ಓಕೆ ಇನ್ನೇನು ಮಾತಾಡೋಣ, ಅವ್ರನ್ನ ಕೇಳೋಣ ಅಂತ ಹೇಳಿದ್ರಣ್ಣ. ಓಕೆ, ಕೇಳಕ್ಕಂತ ಹೋಗ್ತಾರಣ್ಣ ನಮ್ಮಪ್ಪ ನಮ್ಮಮ್ಮ. ಸರಿ ಆಯ್ತು, ಬರಕ್ ಹೇಳ್ರಿ ನಿಮ್ಮ ಹುಡುಗನ ಕಡೆಯವರು, ನೀವು ಬರ್ರಿ ಅಂತ ಹೇಳಿರ್ತಾರಣ್ಣ ನಮ್ಮ ಅಜ್ಜಿಯವರು. ಸಂಬಂಧನೇ ಅಲ್ವಾ ಅದು? ಅಣ್ಣ ಅದೇ ಗೊತ್ತಿರೋ ಸಂಬಂಧನೇ, ಬಟ್ ಆದ್ರೂ ಬರಕ್ ಹೇಳಿ ಅಂತಾರ. ಬರಕ್ ಹೇಳಿ ಅಂತ ಹೇಳ್ತಾರೆ. ಸಂಪ್ರದಾಯ ಅದು. ಸಂಪ್ರದಾಯ. ಬರಕ್ ಹೇಳಿ, ಮನೆಯವರೇ ಆಗಿರ್ಲಿ, ಬಟ್ ಆ ಸಂಪ್ರದಾಯ. ಹೌದು. ಬರಕ್ ಹೇಳಿ ಅಂತ ಹೇಳಿರ್ತಾರೆ. ಸರಿ ಆಯ್ತು ಹೋಗೋಣ ಅಂತ ಹೇಳ್ಬೇಕಾದ್ರೆ ನಮ್ ದಡವ ಅಲ್ಲೇ ಇರ್ತಾರಣ್ಣ. ಅವ್ರಿಗೆ ಹೇಳಿರ್ತಾರೆ, ಇಲ್ಲ ಇನ್ನೊಂದ್ 2 ದಿನ ಬಿಟ್ಟು ಬನ್ನಿ, ಈಗ ಬೇಡ ಅಂತ ಹೇಳಿರ್ತಾನೆ. ಆತರ ಹೇಳಿದಾಗ ಮತ್ತೆ ನಮಗ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತಣ್ಣ. ಇವ್ರ ಯಾಕೆ ಹಿಂಗ್ ಹೇಳಿದ್ರು, ಬರ್ರಿ ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ಇವ್ರ ಯಾಕೆ ಈ ತರ ಹೇಳಿದ್ರು ಅಂತ ನಮಗೆ ಇದಾಗತ್ತ. ಊರಲ್ಲಿ ಏನಾದ್ರು ನಮ್ಮ ಊರಲ್ಲಿ ಅವ್ರಿಗೆ ರಿಲೇಷನ್ ಇದಾರಣ್ಣ, ಅವ್ರಿಗೂ ರಿಲೇಷನ್ ಇದಾರೆ. ಇದಾಗಿದಾನ ಏನು ಅಂತಂದು ನಾವು ವಿಚಾರಣೆ ಮಾಡ್ತೀವಣ್ಣ. ಆತರ ಏನೂ ಆಗಿರಲ್ಲ. ಅವ್ರು ಆಮೇಲೆ 2 ದಿನ ಬಿಟ್ಟು ಬನ್ನಿ ಅಂದ್ರು. ಅದೇ ಅಣ್ಣ, ಅದೇ ಅದ್ ಏನಕ್ಕೆ ಆತರ ಹೇಳಿದ್ರು ನಮಗ ಅವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿತ್ತಣ್ಣ. ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ಸರಿ ಆಯ್ತು 2 ದಿನ ಬಿಟ್ಟು ಬರಕ್ ಹೇಳಿದಾರಲ್ಲ, ಬಿಟ್ಟು ಹೋಗೋಣ ಬಿಡ ಈ ಸದ್ಯ ಯಾಕೆ ಅಂತಂದ್ ಇದಾಯ್ತು. ಹಂಗೆ ಮುಂದೂಡ್ತಾನೆ ಇದ್ರಣ್ಣ ಅವ್ರು. ಇದ ನಾವು ಹಿಂಗ್ ಕೇಳಿದ್ಮೇಲೆ ಸಮೇತ ಇವ್ರ ಯಾಕೆ ಹಿಂಗ್ ಮುಂದೂಡ್ತಾರೆ, ನಾವೇ ಹೋಗಿ ಡೈರೆಕ್ಟ್ ಆಗಿ ಕೇಳ್ಬಿಡೋಣ ಅಂತ ನಮ್ಮ ಅಪ್ಪ ನಮ್ಮಮ್ಮ ಹೋಗಿರ್ತಾರಣ್ಣ ಅವ್ರ ಊರಿಗೆ. ಊರಿಗೆ ಹೋದಾಗ ಅವ್ರ ಅಪ್ಪನ ಕಡೆ ಅವ್ರಪ್ಪ ಅವ್ರಮ್ಮ ಹೊಲ್ದಕ್ ಹೋಗಿರ್ತಾರಣ್ಣ. ಹೊಲ್ದಲ್ಲಿ ಹೋಗಿರ್ತಾರೆ. ನಮ್ಮ ಅಪ್ಪ ನಮ್ಮಮ್ಮನು ಕರೆದ್ರು ಕಳ್ಸಿ ಮನಿಗ್ ಹೋಗಿರ್ತಾರೆ. ಮನಿಗ್ ಹೋದ್ರು ಬರಕ್ ಕೇಳ್ತಾರೆ ಅವ್ರ ಅಪ್ಪ ಅಮ್ಮನ. ಅವ್ರ ತಮ್ಮ ಅಂದ್ರೆ ನಮ್ಮ ಹುಡುಗಿಯವ್ರ ತಮ್ಮಗೂ ಸಮೇತ ಗಾಡಿ ಕಟ್ ಕಳ್ಸಿ ಬರಕ್ ಹೇಳ್ರಿ, ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಡ್ ಹೋಗಂತ ಕಳ್ಸಿರ್ತಾರಣ್ಣ. ಆದ್ರೂ ಬರಂಗಿಲ್ಲ. ಈಗ ಯಾವ ಹುಡುಗಿ ಇದಾರಲ್ಲಪ್ಪ, ಅವ್ರ ಅಮ್ಮ ಇದ್ದಾರಲ್ಲ, ಅವ್ರು ನಿಮ್ಮ ಸ್ವಂತ ಅಮ್ಮನ ತಂಗಿನಾ? ಅಲ್ಲಣ್ಣ, ನಮ್ಮ ಅಜ್ಜ ಇದಾರಲ್ಲ, ನಮ್ಮ ಅಮ್ಮ ಇದಾರಲ್ಲಣ್ಣ, ನಮ್ಮ ಅಜ್ಜವ್ರ ರಿಲೇಷನ್ ಅಣ್ಣ. ಅವರು ನಮ್ಮ ಅಜ್ಜವ್ರಿಗೆ ರಿಲೇಷನ್ ಅಂದ್ರೆ ನಮ್ಮ ಅಜ್ಜ ಮತ್ತೆ ಅವ್ರ ಅಜ್ಜ. ಓಕೆ ಓಕೆ ಓಕೆ, ಸ್ವಲ್ಪ ದೂರ ಇದೆ ಅನ್ಬೋದು. ಅಣ್ಣ ಹೌದು. ಸರಿ. ಗಾಡಿ ಕಳ್ಸಿರ್ತಾನ. ಆದ್ರೂ ಅವ್ರು ಬರಂಗಿಲ್ಲ. ಅವರೇ ನಮ್ಮ ಅಪ್ಪ ನಮ್ಮಮ್ಮನೇ ಹೊಲ್ದಕ್ ಹೋಗ್ತಾರಣ್ಣ. ಅವ್ರ ಹೊಲ್ದಕ್ಕೆ ಏನಕ್ಕಪ್ಪ ಈ ತರ ಇದು ಮಾಡ್ತಿದೀಯಾ, ಏನಾಯ್ತು ಏನು ಅಂತ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಾಗ ಅವ್ರಂತಾರೆ, ಅವ್ರ ಮನೇಲಿ ಕೇಳ್ರಿ, ನಮ್ದೇನು ಇಲ್ಲ ಅಂದ್ರೆ ಅವ್ರ ಅಪ್ಪ ಹೊಲ್ದಲ್ಲಿ ಕೆಲ್ಸ ಮಾಡ್ತಾರಣ್ಣ. ಮನೇಲಿ ಕೇಳ್ರಿ, ಮನೇಲಿ ಅವ್ರ ಏನಂತಾರ ನಮ್ ಕೈಯಲ್ಲಿ ಇಲ್ಲ ಅಂದ್ರೆ ಯಜಮಾನಿಕೆ ಅವ್ರ ಕೈಯಲ್ಲಿ ಇಲ್ಲ ಅಂತ ಮನೇಲಿ ಕೇಳ್ರಿ, ಮನೇಲಿ ಏನಂತಾರೋ ಹಂಗೆ ಅಂತ ಹೇಳ್ತಿರೋದು. ಯಾರು ನಮ್ಮ ಯಜಮಾನಿಕೆ? ಯಾರು? ನಮ್ಮ ಅಜ್ಜಿ ಅಣ್ಣ. ಓಕೆ ಓಕೆ. ಈ ಅಪ್ಪ ಅಮ್ಮ ಅಥವಾ ನಿಮ್ಮ ಆ ಹುಡುಗಿರ ಅಪ್ಪ ಅಮ್ಮನ ಕೈಲಿ ಇಲ್ಲ, ತಾತನ ಹತ್ರ ಇದೆ.
ಅಂದ್ರೆ ತಾತ ಇಲ್ಲ ಅಣ್ಣ, ಅಂದ್ರೆ ಅಜ್ಜಿ ಅವರ ಎಲ್ಲ ಇದು ಮಾಡೋದು. ಸರಿ, ಅಜ್ಜಿನ ಕೇಳಿ ಅವ್ರು ಒಪ್ಪಿದ್ರು ಓಕೆ ಅಂತ. ಅವ್ರ ಒಪ್ಪಿದ್ರೆ ಓಕೆ ಅಂತ ಹೇಳಿರ್ತಾಣ. ಅವ್ರು ನಿಮ್ ಮೇಲೆ ಹೇಳ್ತಾರೆ, ನೀವು ಅವ್ರ ಮೇಲೆ ಹೇಳ್ತೀರಾ. ಏನಂತ ಹೇಳ್ರಿ ಏನಂತ ಹೇಳ್ರಿ ಅಂತ ಕೇಳ್ತಾರಣ. ಇಲ್ಲ ಮತ್ತೆ ಇನ್ನೊಂದ್ 4 ದಿನ ಬಿಟ್ಟು ನಾವ್ ಹೇಳ್ತೀವಿ, ಕನ್ಫರ್ಮ್ ಮಾಡ್ತೀವಿ ಅಂತ ಮತ್ತೆ ಹಂಗೆ ಹೇಳ್ತಾರಣ. ಆಮೇಲೆ ನಾವು ಇವ್ರು ಯಾಕೆ ಈ ತರ ಹೇಳ್ತಿದಾರೆ, ಇವ್ರು ಯಾಕೆ ಇದು ಮಾಡ್ತಿದಾರೆ ಅಂತ ನಮಿಗೂ ಇಲ್ಲಿ ಇದಾಗ್ತಾ ಇರತ್ತಣ. ಆಮೇಲೆ ನಮ್ಮೂರಲ್ಲಿ ಇರೋರ್ನ ಕೇಳ್ತೀವಣ್ಣ, ಯಾಕೆ ಹಿಂಗ್ ಮಾಡ್ತಿದಾರೆ ಅಂತ. ಇಲ್ಲ ಹುಡುಗ ಪರ್ಮನೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸದಲ್ಲಿಲ್ಲ, ಮತ್ತೆ ಹೊಲ ಕಡಿಮೆ ಇದೆ. ಏನ್ ಕಡಿಮೆ ಇದೆ? ಹೊಲ ಕಡಿಮೆ ಇದೆ. ಹೊಲ ಕಡಿಮೆ ಇದೆ, ಮತ್ತೆ ಹುಡುಗಂದಿನೂ ಪರ್ಮನೆಂಟ್ ಕೆಲಸ ಅಲ್ಲ ಅನ್ನೋ ತರ ಅವ್ರ ಅಪ್ಪಗೆ ಯಾರೋ ಹೇಳಿರ್ತಾರೆ ಅಂತಣ್ಣ. ಅದನ್ನ ಅವ್ರಪ್ಪ ನಮ್ಮೂರವ್ರಿಗೆ ಗೊತ್ತಾಗಿರುತ್ತೆ. ಅವ್ರಪ್ಪ ಈ ತರ ಹೇಳ್ತಿದ್ದಾನೆ ಅಂತ ಹೇಳ್ತಾರಣ್ಣ ನಮಗೆ. ನಾನೇ ಕೇಳಿರ್ತೀನಿ ನಮ್ಮೂರವ್ರ ಬಟ್ ಇವ್ರ ಅವ್ರ ಅಪ್ಪಂದೇ ಅಂತ ಯೋಚನೆ ಅಂತ. ಅವ್ರ ಅಪ್ಪಂದೇ ಅಂತ ಯೋಚನೆ ಅಂತ ಹೇಳಿರ್ತಾರೆ. ಮತ್ತೆ ನಮ್ಮಮ್ಮ ಒಂದ್ ಮ್ಯಾರೇಜ್ ಫಂಕ್ಷನ್ಗೆ ಹೋಗಿರ್ತಾರಣ್ಣ. ನಮ್ಮ ಹುಡುಗಿ ಬಂದಿರ್ತಾಳಂತ ನಾನು ಹೋಗಿರ್ತೀನಿ. ಇದೆಲ್ಲ ಗೊತ್ತಾಯ್ತು, ಬೇಡ ಡಿಸೈಡ್ ಆಗ್ಬಿಟ್ಟಿದ್ಯಾ ನಮ್ಮ ಹುಡುಗಿ ಅಂತ. ನಮ್ಮ ಹುಡುಗಿ ಅಂತ ನಾನು ಅನ್ಕೊಂಡೇ ಬಿಟ್ಟಿದ್ದೆ ಅಣ್ಣ. ಮ್ಯಾರೇಜ್ ಫಂಕ್ಷನ್ಗೆ ಹೋಗಿರ್ತಾರೆ. ಆಯ್ತು, ಎಲ್ಲ ಆಯ್ತು. ಅವ್ರ ಅಜ್ಜಿಗೆ ಫುಲ್ ಇಷ್ಟ ಅಂದ್ರೆ ಇಷ್ಟ ಅಣ್ಣ. ಎಷ್ಟು ಅಂದ್ರೆ ಯಾರು ಇಷ್ಟ? ನೀವ್ ಇಷ್ಟನಾ? ನಾವ್ ಇಷ್ಟ. ನಮಗೆ ಕೊಡ್ಬೇಕು, ಇಲ್ಲೇ ಕೊಡ್ಬೇಕು, ಇಲ್ಲೇ ಮದುವೆ ಆಗ್ಬೇಕು ಅಂತ ಅಷ್ಟಿಷ್ಟ ಪಟ್ಟಿರ್ತೀನಿ ನಾನು. ಅವ್ರ ಅಜ್ಜಿನೂ ಅಷ್ಟ್ ಇಷ್ಟ ಪಟ್ಟಿರ್ತಾರೆ. ಅವ್ರ ಮನೆಯವರೆಲ್ಲ ಹೇಳ್ತಾರೆ, ನಿನಗ್ ಇಲ್ಲೇ ಕೊಡ್ಬೇಕು, ಇಲ್ಲೇ ಆಗ್ಬೇಕು, ಆದ್ರೆ ಇದೇ ಊರಿಗೆ ಕೊಡ್ಬೇಕು ಅನ್ನೋ ತರ ಹೇಳಿರ್ತಾರಣ್ಣ ಅವ್ರು. ಅಂದ್ರೆ ಮಾತ್ರ ಅವ್ರ ಅಪ್ಪನ ಬೆಳ್ ಮಾಡಿ ತೋರಿಸ್ತಿರ್ತಾರೆ. ಅವ್ರ ಅಪ್ಪ ಒಬ್ಬತ್ತೆ ಇದು ಮಾಡ್ತಿದ್ದಾನೆ, ಹಿಂಜರಿತಿದ್ದಾನೆ ಕೊಡೋಕೆ. ಅವ್ರ ಅಪ್ಪನ ಒಬ್ಬತ್ತನ ಒಪ್ಸಿದ್ರೆ ಸಾಕು ಅನ್ನೋತರ. ಮತ್ತೆ ಅದೆಲ್ಲ ಆಗುತ್ತೆ. ನಮ್ ಹುಡುಗಿ ಮದುವೆಗೆ ಬಂದಿರ್ತಾರೆ. ಅಂದ್ರೆ ನಮ್ ರಿಲೇಷನ್ ಅಲ್ಲೇ ಮದುವೆ ಇರತ್ತಣ. ನಾನು ಕೆಲ್ಸಕ್ಕೆ ಹೋಗ್ತಿರ್ತೀನಿ. ನಮ್ಮ ಅಣ್ಣ ಹೇಳ್ತಾರೆ, ನಿಮ್ ಹುಡುಗಿ ಸಮೇತ ಬಂದಿ ಮದುವೆಗೆ ಬಾ ನೀನು ಅಂತಂದು. ಯಾರು ಅಣ್ಣ ಅಂದ್ರೆ ಯಾರು? ನಮ್ಮ ಅಣ್ಣನ ಅಂದ್ರೆ ನಮ್ ದಡವನ್ ಮಗ. ಅಂದ್ರೆ ಯಾರು ಆತನದ್ದೇ ಮದುವೆ ಇದು? ಅವ್ರದಲ್ಲಣ್ಣ, ನಮ್ಮ ಇನ್ನೊಬ್ಬ ಮಾವನ್ ಮಗಳದ ಮದುವೆ ಇತ್ತು. ಬಟ್ ಅಲ್ಲಿಗೆ ಹೋದಾಗ ಆ ಹುಡುಗಿನೂ ಬಂದಿದ್ರು. ಅಣ್ಣ ಆ ಹುಡುಗಿ ಬಂದಿದ್ದಾಳೆ, ಬಾ ನೀನು ಅಂತಂದು. ನಾನು ಇಲ್ಲೆಲ್ಲ ವಿಷಯ ಗೊತ್ತಿತ್ತು. ಅಣ್ಣ ಅವ್ರಿಗೂ ಗೊತ್ತಿತ್ತಣ್ಣ. ಅವರು ಸಪೋರ್ಟ್ ಮಾಡಿ ನಿಮ್ಮನ್ನ ಗಂಡ ಹೆಂಡತಿ ಮಾಡ್ಬಿಟ್ಟಿದ್ರು. ಅಣ್ಣ ಹೌದು, ಸಪೋರ್ಟ್ ಮಾಡ್ತಿದ್ದಣ್ಣ ನಮ್ಮಣ್ಣ. ನಿನಗೆ ಬಹಳ ಸಂತೋಷ ಅಲ್ವಾ ಆ ಸಮಯದಲ್ಲಿ? ಅಣ್ಣ ಹೌದಣ್ಣ. ನಾನು ಆತರ ಹೇಳಿದ್ರು ನಮ್ಮ ಮ್ಯಾನೇಜರ್ ಏನೇನೋ ಹೇಳ್ಬಿಟ್ಟು, ಸುಳ್ಳು ಎಲ್ಲ ಹೇಳ್ಬಿಟ್ಟು ಹೋಗಿರ್ತೀನಿ ನಾನು ಮದ್ವೆಗೆ. ಅವಳು ಆ ಕಡೆಯಿಂದ ನೋಡೋದು, ಈ ಕಡೆಯಿಂದ ನಾನ್ ನೋಡೋದು. ಅವಳು ಆ ಕಡೆಯಿಂದ ನೋಡೋದು, ನಾನು ಈ ಕಡೆಯಿಂದ ನೋಡೋದು. ಅಲ್ಲಪ್ಪ, ಆಕೆ ನಿನ್ನನ್ನೇ ನೋಡ್ತಾ ಇದ್ರ ಅಂತ? ಅಣ್ಣ ಹೌದು, ನನ್ನನ್ನೇ ನೋಡ್ತಿದ್ರು, ನಾನು ಅವಳನ್ನೇ ನೋಡ್ತಿದ್ದೆ. ಹಂಗೆ ಅವಳು ಒಳಗಡೆ ಹೋದ್ರೆ ನಾನು ಒಳಗಡೆ ಹೋಗೋದು. ಅಲ್ಲ, ಆಕೆ ನಿಮ್ಮನ್ನೇ ನೋಡ್ತಿದ್ರು ಅಂತ ನಿಂಗೆ ಗೊತ್ತು? ಅದೇ ಅಣ್ಣ ಪ್ರೀತಿ, ಅಲ್ಲಿ ಗೊತ್ತಾಗುತ್ತೆ. ಓಹೋ, ಓಕೆ. ಬಟ್ ನೀವು ನೋಡ್ತಾ ಇದ್ರಿ? ನಾನು ನೋಡ್ತಿದ್ದೆ. ಅವಳ ಮಾತಾಡ್ಬೇಕು. ಅವಳು ಅಂದ್ರೆ ಅವ್ರಮ್ಮಗೂ ಆಲ್ಮೋಸ್ಟ್ ನನಗೂ ಒಂದ್ ತಲೆಯಲ್ಲಿ ಓಡಿತಾನ, ಅವ್ರ ಅಮ್ಮಗೂ ಇಷ್ಟ ಇದ್ದಂಗಿಲ್ಲ ನಮ್ಮ ಮದುವೆಗೆ ಅಂತಂದು. ಅವ್ರಮ್ಮಂದು ಭಯ ಇತ್ತು ಅವಳಿಗೂ. ನಾನು ಅವಳು ಹೋದ್ರೆ ಒಳಗ್ ಹೋಗೋದು, ಹೊರಗ್ ಬಂದ್ರೆ ಹೊರಗ್ ಬರೋದು, ಹಂಗೆ ಓಡಾಡ್ತಾ ಇದ್ದೆ. ಇಲ್ಲ ಆಕ್ಚುಲಿ ಹಂಗೆ ಆಗಿದೆ ಅಣ್ಣ ನಮ್ದು. ಅಲ್ಲ, ದೇವಸ್ಥಾನಕ್ಕೆ ಅಯ್ಯೋ ಏನ್ ಭಕ್ತಿನಪ್ಪ ಪಾಪ, ಇಷ್ಟೊತ್ತು ರೌಂಡ್ ಸುತ್ತ. ಅದ್ಯಾರೋ ಹಿಂಗೆ ನಿನ್ನಂಗೆ ಹುಡುಗಿ ವಿಚಾರಕ್ಕೆ ದೇವಸ್ಥಾನಕ್ಕೆ ಬರ್ತಾಳೆ ಅಂತ ಗೊತ್ತಾಗಿ ದೇವಸ್ಥಾನಕ್ಕೆ ಹೋಯ್ತು ಅಂತ. ಅದು ಗರ್ಭಗುಡಿ ಸುತ್ತದು ಒಂದು, ಆ ಹುಡುಗಿ ಸುತ್ತಾ ಇಲ್ಲಂತೆ ಪಾಪ. ಆ ಹುಡುಗಿಗೆ ದೈವ ಭಕ್ತಿ, ಇವನು ಸುತ್ತಮಕ್ಕೆ ಸುತ್ತವನೆ ಪೂಜಾರಿ ಅಂದ್ಕೊಂಡ್ರಂತೆ. ಈಗಿನ ಕಾಲದ ಹುಡುಗರು ದೇವಸ್ಥಾನಕ್ಕೆ ಬರಲ್ಲ. ಅಯ್ಯೋ ಹುಡುಗ ಪಾಪ ಎಷ್ಟು 3 ಸುತ್ತ 9 ಆಯ್ತು, ಇನ್ನೂ ಸುತ್ತಲೇ ಒಂದಲ್ಲ. ಆಮೇಲೆ ಗೊತ್ತಾಯ್ತಂತ, ಒಂದು ದೇವ್ರ ಸುತ್ತಿಲ್ಲ, ಆ ಹುಡುಗಿ ಸುತ್ತ. ವಾ, ನೀನೇನು ದೇವಸ್ಥಾನಕ್ಕೆ ಬಂದಿಲ್ಲ, ಯಾರು ಹೇಳಿದ್ ನಿಮ್ಗೆ? ಹಂಗೆ ನೀನೇ ಮದುವೆ ಅಕ್ಷತೆಗಳು ಹಾಕ್ಲಿಕ್ಕೆ ಏನು ಹೋಗಿಲ್ಲ? ಇಲ್ಲ, ಆತರ ಮದುವೆಗೆ ಹೋಗ್ಬೇಕಂತ ಹೋಗಿಲ್ಲ ಅಣ್ಣ. ನನಗೆ ಅಲ್ಲೇ ಬಹಳ ಬೇಜಾರಾಗಿತ್ತು. ಆದ್ರೂ ನಾನು ಹೋಗಿದ್ದೆ ಮದುವೆಗೆ. ಅವಳ ಹಿಂದೆನೆ ಓಡಾಡ್ತಿದ್ದೆ. ಅವಳು ಎಲ್ಲಿ ಹೋದ್ರು ಒಳಗ್ ಹೋಗ್ತಿದ್ದೆ, ಹೊರಗ್ ಬಂದ್ರು ಹೊರಗೆ ಹೋಗ್ತಿದ್ದೆ. ಅವ್ರಿಗೆ ಅವಳ ಪಕ್ಕದಾಗಿರೋರಿಗೆಲ್ಲ ಗೊತ್ತಾಯ್ತು. ಓ ಇವರಿಗೆ ಅವರೆಲ್ಲ ನನಗ್ ಕೆಂಡಲ್ ಮಾಡಕ್ ಸ್ಟಾರ್ಟ್ ಮಾಡಿಬಿಟ್ರು.
ಏನಪ್ಪಾ ಹುಡುಗಿ ಮದ್ವೆ ಆಗ್ತೀಯನ, ಏನ್ ಹೇಳ ಅಂತ ಹೇಳ್ತಿದ್ರ. ಹಂಗ ಕೇಳಿದಾಗ ನನಗೆ ಒಂದ್ ತರ ಆಗ್ಬಿಡೋದಣ್ಣ. ಅನಿಸುತ್ತಿದೆ ಯಾಕೋ ಎಂದು ಹಂಗನ್ಸದ. ಅದೇ ತರ ಅನ್ಸ್ಬಿಡೋದಣ್ಣ. ಆಮೇಲೆ ಲಾಸ್ಟಿಗೂ ಅಲ್ಲ ಅವಳಿಗೆ ಯಾವ್ದೋ ಒಂದ್ ಹಿಂಗ್ ಹೊಲದಲ್ಲಿ ಮಲಗಿರೋದು, ಆ ಹುಡ್ಗಿ ನೀನ್ ಎದೆ ಮೇಲೆ ಕಾಲಿಗೆ ಹೋಗೋದು ಅನಿಸುತ್ತಿದೆ ಯಾಕೋ ಎಂದು. ಹೌದು, ಅವಳ್ದೇ ನೆನಪಲ್ಲಿದ್ದಣ. ಇದೆಲ್ಲ ಆಗಿ ಆಲ್ಮೋಸ್ಟ್ 8 ತಿಂಗಳಲ್ಲಿ ಅವ್ರ ಅಪ್ಪ ಹಿಂಗೆದ್ದು ಅಂದ್ರೆ ಮುಂದಕ್ಕೆ ಕೊಡ್ತಾನೆ ಬರ್ತಿದ್ದ. ನಮ್ದು ಹಿಂಗೆ ಆಗ್ತಾನೆ ಇತ್ತು. ಈ ಮದುವೆಲ್ ಕಡೆಗೆ ಮಾತಾಡ್ಸಿದ್ರ ಆಕೆ ನಿಮ್ಮನ್ನ? ಅಣ್ಣ ನಾನು ಮಾತಾಡ್ಸೋಣ ಅವಳಿಗೆ. ಅವರು ಮಿಸ್ ಆಗಿ ಅಣ್ಣ ನೀವೇನ್ ಇಲ್ಲಿ ಏನ್ ಬೇಕಾಯ್ತು, ನೀನ್ ಅಲ್ಲೇ ಬಿದ್ದ ಅಣ್ಣ ಮೆಂಟ್ಲ ಮತ್ತೆ ಏನ್ ನಾನು ಏನಾಗ್ಬಿಡ್ತಿದ್ದೆ ಗೊತ್ತಿಲ್ಲ ಅಣ್ಣ. ಮಹಾಪ್ರಭು ನೀವೇನ್ ಇಲ್ಲಿ ಅಣ್ಣ ಭದ್ರ ಬದ್ದಿದ್ರೆ ಮುಗ್ದೋಗಿತ್ತು, ಯಾರಿಗೆ ಬೇಕು ಈ ಲೋಕದ. ಅವಳು ಬಂದಣ ಎದುರಿಗೆ, ನಿನ್ನ ಹತ್ರ ಮಾತಾಡ್ಬೇಕಿದೆ ನಿಂತು. ನೀವ್ ಹೇಳಿದ್ದ? ನಾನೇ ಅಣ್ಣ ಅಡ್ಡ ಹಾಕ್ಬಿಟ್ಟು ಹೇಳಿದ್ದೆ ಅಣ್ಣ. ಓಕೆ, ಬಂದ್ರ? ಅಣ್ಣ ಬಂದ್ರು. ಏನ್ ಹೇಳಿದ್ರಿ? ನಿನ್ನ ಹತ್ರ ಮಾತಾಡ್ಬೇಕಿದೆ ನಿಂತು ಅಂತ. ಹೊಲ ಹಿಂಗ್ ಅಂದ್ರೆ ಹೊಲ ಹಿಂಗ ಎಂಟ್ರೆನ್ಸ್ ಇಂದ ಒಂದ್ ದಾರಿ ಬರುತ್ತಣ್ಣ, ಅಂದ್ರೆ ಮನೆ ಒಳಗೆ 2 ಬಾಕ್ಲು ಇದಾವೆ. ಮನೆಯಲ್ಲಿ ನಡೆದಿದ್ದ ಇದು? ಅಣ್ಣ ಮನೆಯಲ್ಲೇ ನಡೆದಿದ್ದೆ. ಅಲ್ಲ ಮದುವೆ ಮನೆಯಲ್ಲಿ? ಮದುವೆ ಮನೆಯಲ್ಲಿ. ಓಕೆ. ಅವು 2 ಬಾಕ್ಲು ಇದಾವು. ಒಂದ್ ಬಾಕ್ಲಿಂದ ಅವಳ ಆ ಕಡೆ ಈ ಕಡೆ ಓಡಾಡ್ತಿದ್ಲು, ನಾನು ಅವಳಿಂದನೇ ಫಾಲೋ ಮಾಡ್ತಿದ್ನಲ್ಲ. ಅಡ್ಡ ಹಾಕ್ಬಿಟ್ಟು ಕೇಳ್ದೆ, ನಿನ್ನ ಹತ್ರ ಮಾತಾಡ್ಬೇಕಿದೆ ನಿಂತು. ನಾನೀಗ ಮನಸ್ಸಲ್ಲಿ ಇದ್ದಿದ್ದು, ನಿಮ್ಮಪ್ಪ ಯಾಕೆ ಈ ತರ ಮಾಡ್ತಿದ್ದಾನೆ, ಏನು ಇಷ್ಟನೇ ಅಲ್ವಾ ಹಿಂಗೆ? ಹೆಣ್ಣು ಕೇಳಲಿಕ್ಕೆ ಹೋಗ್ತಾ ಇರೋದ್ರ ಬಗ್ಗೆ ಅಥವಾ ಹೋಗಿ ಅದ್ರ ಬಗ್ಗೆ ಆಸಕ್ತಿ ಆಕೆ ಗೊತ್ತಿತ್ತ? ಅದ್ರ ಬಗ್ಗೆ ಅವಳಿಗೂ ಗೊತ್ತಿತ್ತಣ. ಅವಳ ಮನಸ್ಸಲ್ಲಿ ಅವಳು ಏನ್ ಅನ್ಸಿತ್ತನ ನನಗೆ ಅರ್ಥ ಆಗ್ತಿತ್ತು. ಆತರ ನನಗೆ ಫೀಲಿಂಗ್ಸ್ ಆಗ್ತಿತ್ತು. ಕೇಳ್ದೆ, ಅವಳು ನಗಕ್ ಸ್ಟಾರ್ಟ್ ಮಾಡ್ಬಿಟ್ಲ. ನಿನ್ನ ಹತ್ರ ಮಾತಾಡ್ಬೇಕಿದೆ ನಿಂತ್ಕೋ ಅಂತ ಹೇಳ್ದೆ. ನಗಕ್ ಸ್ಟಾರ್ಟ್ ಮಾಡ್ಬಿಟ್ಟು ಅಲ್ಲೇ ನೆಕ್ಸ್ಟ್ ಹಂಗೆ ಇನ್ನೊಬ್ರು ಹಿಂಗ್ ಓಡಾಡ್ಬೇಕಾದ್ರೆ ಅವಳು ದಾರಿ ಸಿಕ್ತಂತ ಸಿಕ್ಕರೆ ಸಾಕಂತ ಹೋಗ್ಬಿಟ್ಲ ಒಳಗಡೆ. ಮತ್ತೆ ಮಿಸ್ ಆಯ್ತಣ್ಣ. ಅಯ್ಯೋ, ಈ ಮಧ್ಯೆ ಬಂದವನ್ ಎಲ್ಲಿ ಹಿಡ್ಕಬೇಕಲ್ಲ ಅವನ್ನ. ಎಂತ ಒಳ್ಳೆ ಸೀನ್ ಹಾಳು ಮಾಡ್ದ ಆತ. ಅಣ್ಣ ಹಂಗೆ ಆಯ್ತು. ನಮ್ಮ ಅಪ್ಪ ಅವ್ರು ಬೇರೆ ಊರಿಗೆ ಹೋಗೋಣ ಬಾ 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 ಅಂತಿದ್ರು. ಅಂದ್ರೆ ನಿಮ್ಮ ಅಪ್ಪ ಅವ್ರು ಬಂದಿದ್ರು ಅಲ್ಲಿಗೆ? ಅವರು ಬಂದಿದ್ರು. ಅವ್ರಿಗೆಲ್ಲ ಬೇಜಾರ್ ಅನ್ಸ್ಬಿಡುತ್ತಣ್ಣ ಇದು, ಅವ್ರ ಅಪ್ಪ ಈ ತರ ಮಾಡೋದಕ್ಕೆ. ನಮ್ಮ ಅಪ್ಪ ಅಮ್ಮಂಗೂ ಬೇಜಾರ್ ಅನ್ಸ್ಬಿಡುತ್ತೆ. ಇವ್ರು ಯಾಕೆ ಈ ತರ ಮಾಡ್ತಿದಾರೆ, ಒಪ್ತಾನೆ ಇಲ್ಲಲ್ಲ ಮದ್ವೆಗೆ ಅಂತ. ಏನಪ್ಪ? ಇವ್ರ ಅಪ್ಪ ಅಮ್ಮ ನನಗೆ ಒಪ್ತಾ ಇಲ್ಲ ಅಂತ. ಒಪ್ತಾ ಇಲ್ಲಲ್ಲ, ಯಾಕೆ ಒಪ್ತಾ ಇಲ್ಲ ಇವ್ರ ಅಪ್ಪ ಅಮ್ಮ ಅಂತ ಕಾರಣ ಗೊತ್ತಿಲ್ಲ. ಅವ್ರಿಗೂ ಅದೇ ಅವ್ರಿಗೂ ಬೇಜಾರಾಗ್ಬಿಡ್ತು. ಹೋಗೋಣ ಬಾ ಅಂತಿದ್ರು. ಇರಪ್ಪ, ನಮ್ ದಳವೂ ಗೊತ್ತಿದೆ ಅಣ್ಣ, ಅವ್ರಿಗೂ ಗೊತ್ತಿದೆ. ಅವರು ಸಮೇತ ಹೋಗ ಅವನಿದ್ರೆ ಇನ್ನೊಂದ್ ಸ್ವಲ್ಪ ಇದು ಮಾಡ್ತಾನೆ, ಕರ್ಕೊಂಡ್ ಹೋಗಂತ ನಮ್ಮ ಅಪ್ಪು ಹೇಳ್ಬಿಟ್ಟಿದಾರೆ. ನಮ್ಮಪ್ಪ ಹೋಗನ್ ಬಾ ಅಂತ ಕರಿತಿದಾರೆ. ನನಗ್ ಬರಕ್ ಹೋಗಕ್ಕೆ ಮನ್ಸಿಲ್ಲ. ಕೊನೆಗ್ ಮಾತಾಡ್ಸ್ಕೊಂಡ್ ಹೋಗ್ಬಿಡಣ ಇವಳನ್ನ, ಕೊನೆಗ್ ಮಾತಾಡ್ಸಕ್ ಆಗ್ಲಿಲ್ಲಲ್ಲ ಅಂತ ನನಗೆ. ಕರೆಕ್ಟ್ ಆಗಿ ಅವಳನ್ನ ವಿಚಾರಣೆ ಮಾಡ್ಬಿಟ್ಟು ಹೋಗ್ಬಿಡಣ ಅಂತ. ಮತ್ತೆ ಅವ್ರ ತಮ್ಮ ಇದ್ದಣ ಅಲ್ಲಿ, ಅವನು ಇಂದು ಪರ್ಮನೆಂಟ್ ಜಾಬ್. ಒಳ್ಳೆ ಕಥೆ. ಎಲ್ಲ ಅವ್ರ ಮನೆಯವರೆಲ್ಲ ನನ್ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಿದ್ರ. ಅವ್ರ ಅಣ್ಣನೇ ಇದ್ದಾನೆ, ಅವನು ಬ್ಯಾಕ್ ಗ್ರೌಂಡ್. ಮದುವೆ ಮನೆಯಲ್ಲೇ ಕೇಳ್ತಾ ಇದ್ದ ತಮ್ಮ? ಹೌದಾ? ಸುಮ್ನಿರಲ್ಲಿ ನಿಮ್ಮ ಅಕ್ಕ ಮಾತಾಡಕ್ಕೆ ಸಿಗ್ತಾ ಇಲ್ಲ. ಅವನೆಲ್ಲ ಅಲ್ಲಣ್ಣ, ನಾನ್ ಮಾಡ್ತಾ ಇರೋದೆಲ್ಲ ನನಗೆ ಗೊತ್ತಿಲ್ಲ, ಅವನೆಲ್ಲ ಅಬ್ಸರ್ವ್ ಮಾಡ್ತಿದ್ದಾನೆ. ಒಳ್ಳೆ ಕ್ಯಾಮ್ರಾ CCTV ಆಗೋಯ್ತು ಕತೆ. ಇವಾಗ ಅವನು PUC ಓದ್ತಿದ್ದಾನ, ಎಲ್ಲ ಅಬ್ಸರ್ವ್ ಮಾಡ್ತಿದ್ದಾನೆ. ಆಮೇಲೆ ನಮ್ಮ ಅಣ್ಣ ನನಗೆ ನಮ್ಮ ಅಣ್ಣ ಅಂದ್ರೆ ಅವ್ನು ನಿಮ್ಮ ಅಳಿಯ ನೋಡ್ತಿದ್ದಾನೆ, ಬೇಡವಾ ಯಾಕೆ ಇದು ಮಾಡ್ತಿ ಅಂತ ನಮ್ಮ ಅಣ್ಣ ಒಂದ್ ಸ್ವಲ್ಪ ಇದು ಮಾಡಿ. ಹೆಂಗ್ ಕೇಳ್ದ ಅವನು? ಪರ್ಮನೆಂಟ್ ಅಂತ ಯಾಕೆ ಕೇಳ್ದ? ಅದೇ ಅದೆಲ್ಲ ಆಯ್ತು. ಆಮೇಲೆ ಬಂದು ನನ್ನ ಹತ್ರನೇ ಬಂದ, ನಾನು ಕುಂತಿರೋ ಜಾಗದಲ್ಲಿ ಬಂದು, ಅಮ್ಮ ನಿಂದು ಕೆಲ್ಸ ಪರ್ಮನೆಂಟಾ ಹೆಂಗೆ? ನನಗೆ ಇವ್ನ್ ಮತ್ತೆ ಕೇಳಿದ, ಇವ್ನ್ ಬರೀ ಪರ್ಮನೆಂಟ್ ಅಂತ ಕೇಳ್ತಿದಾರಲ್ಲ ಇವರು. ಅವ್ರ ಅಣ್ಣನ ಇದಕ್ ಮುಂಚೆನ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಿರ್ತಾನ ನಮ್ಮೂರವ್ರ ಹತ್ರ, ಹುಡುಗ ಹೆಂಗೆ ಏನು ಅಂತ.
ಅಲ್ಲಿ ಕೇಳಿರ್ತಾನೆ, ಅವ್ನ ನಂಬರ್ ಸಿಕ್ಕಿರುತ್ತೆ, ಏನಪ್ಪ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಎಲ್ಲ ಮಾಡಿದೆ ಅಂದೆ. ಇಲ್ಲ ಮಮ್ಮ ಹಂಗೆ ಕೇಳಿದೆ. ಇಲ್ಲ ಹೇಳ ನಿನ್ ಕೆಲ್ಸ ಪರ್ಮನೆಂಟ್ ಅಂದ. ಅಯ್ಯೋ ಲೇ ಪರ್ಮನೆಂಟ್ ಹೆಂಗ್ ಹೇಳೋಣ, ಅದನ್ನ ಹೇಳಕ್ ಆಗ್ತಲ್ಲ, ಪರ್ಮನೆಂಟ್ ಅಪ್ಪ ಅಂತ ಹೇಳಿದೆ. ಅದೆಲ್ಲ ಆಯ್ತಣ್ಣ, ಊರಿಗೆ ಬಂದಿರ್ತೀವಿ, ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಅಮ್ಮನ್ನ ಉಳಿಸ್ಕೊಂಡಿರ್ತಾರಣ, ಅಂದ್ರೆ ನಮ್ಮ ಅಜ್ಜಿ. ಇಲ್ಲ ನಿಮ್ಮ ಅಣ್ಣನ್ ಒಂದ್ಸತಿ ಒಪ್ಸ್ಕೊಂಡ್ ಹೋಗು ಅಂದ್ರೆ ಅವ್ರ ಅವ್ವನು ಹೇಳಿರ್ತಾಳೆ, ನಿಮ್ಮ ಅಣ್ಣನ್ ಒಂದ್ ಮಾತು ಕೇಳ್ಬಿಟ್ಟು ಹೋಗು, ಏನಂತಾರೆ ಅವ್ರಿಗೂ ಇವಾಗ ನಿಮ್ಮ ಅಣ್ಣನ್ಗೂ ಮನಸ್ಸು ಇದಾಗಿದೆ, ಏನಂತಾರೆ ಕೇಳ್ಬಿಟ್ಟು ಹೋಗು ಅಂತ ಹೇಳಿರ್ತಾರಣ. ಅದಕ್ಕೋಸ್ಕರ ನಮ್ಮವ್ವ ಊರಲ್ಲಿ ಉಳ್ಕೊಂಡಿರ್ತಾರಣ ಕೇಳಕ್ಕಾಗಿ. ಅವ್ರವ್ವ ಅಂದ್ರೆ ನಮ್ಮ ಹುಡುಗಿಯವ್ರ ಅಮ್ಮ ಮತ್ತೆ ಅವ್ರ ಅಜ್ಜಿ, ಅವ್ರ ಮನೆಯವರೆಲ್ಲ ಉಳ್ಸ್ಕೊಂಡಿರ್ತಾರೆ. ಉಳ್ಸ್ಕೊಂಡಿರ್ಬೇಕಾದ್ರೆ ಏನವ ಹಂಗೆ ಕ್ಯಾಶುವಲ್ ಆಗಿ ಮಾತಾಡಿರ್ತಾನೆ. ನಮ್ ತಮ್ಮನ ಹೋಗಿರ್ತಾನೆ ನಮ್ಮ ಅಮ್ಮನ ಜೊತೆ, ನಿಮ್ ಹುಡ್ಗಂದು ಕೆಲ್ಸ ಅಂದ್ರೆ ಅವ್ರಪ್ಪನ ಸ್ಟಾರ್ಟ್ ಮಾಡ್ತಾನೆ. ಕಾನ್ವರ್ಸೇಷನ್ ಎಲ್ಲ ಆಗತ್ತೆ, ನಿನ್ ಮಗಂದ್ ಕೆಲ್ಸ ಪರ್ಮನೆಂಟ್ ಏನವ ಅಂತ ಕೇಳ್ಬಿಡ್ತಾನಂತೆ ನಮ್ಮ ಅಮ್ಮನ್ಗೆ. ನಮ್ಮ ಅಮ್ಮನ್ಗೆ ಸಿಕ್ ಬಂದ್ಬಿಟ್ಟು, ಹೌದಪ್ಪ ಬೇಕಾದ್ರೆ ನಿನ್ಗೆ ಗೊತ್ತಿರೋರೆಲ್ಲ ಕೇಳೋ, ಅಂದ್ರೆ ದೊಡ್ಡ ಮಗಳನ್ನೂ ಕೊಟ್ಟಿರ್ತಾರಣ ಅವ್ರು, ಅಂದ್ರೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ನಿಮ್ಮೂರ್ಗೇನಾ? ನಮ್ಮೂರ್ಗಲ್ಲಣ, ಬೇರೆ ಊರಿಗೆ ಅವ್ರಿಗೂ ಕೊಟ್ಟಿರ್ತಾರೆ. ಅವ್ರನ್ನ ಕೇಳಬೇಕಾದ್ರೆ ಅವ್ರಿಗೂ ನಿಮ್ಮೂರ್ಗೆ ಏನಾದ್ರು ಕೊಟ್ಟಿದ್ರೆ ದಿವಸ ಅವ್ರ ಮನೆ ಮುಂದೆ ಇರ್ತಿದ್ದೆ, ನಿಮ್ ತಂಗಿಗೆ ಒಂಚೂರು ಹೇಳು ಅಂತ ಹೇಳಿದೀನ. ಅವ್ರ ಅಕ್ಕಗೆ ಹೇಳಿದೀನಿ ನಾನು. ನೀನ್ ಅವ್ರನ್ನೂ ಬಿಟ್ಟಿಲ್ಲ? ಹೇಳಿದೀನ, ಅವ್ರ ಅಕ್ಕನಿಗೆ ಹೇಳಿದೀನಿ. ಸರಿ, ನಿಮ್ಮಮ್ಮ ಏನ್ ಹೇಳಿದ್ರಂತೆ ಅದಕ್ಕೆ? ಕೇಳಿ ನೋಡಿ ಅಂತ. ಅವ್ರ ಅಪ್ಪನ ಹತ್ರ ಕೇಳಿದಾಗ ಪರ್ಮನೆಂಟ್, ನಿನ್ ಮಗನ್ ಪರ್ಮನೆಂಟ್ ಕೆಲ್ಸ ಅಂತ. ಅವ್ರು ರೊಚ್ಚಿಗೆ ಎದ್ಬಿಟ್ಟು ನಮ್ಮಮ್ಮ, ಪರ್ಮನೆಂಟ್ ಅಂತ ಕೇಳ್ತಿಯಲ್ಲಪ್ಪ, ನನ್ನ ಮಗನ್ ಪರ್ಮನೆಂಟ್, ನಿನಗ್ ಕೊಡಕ್ ಮನ್ಸಿದೆ ಇಲ್ಲ ಅದನ್ನ ಹೇಳು, ಸುಮ್ನೆ ಯಾಕೆ ಇದು ಮಾಡ್ತಿದೀಯಾ, ಈ ತರ ಹೇಳು, ಕೊಡಕ್ ಇಷ್ಟ ಇದ್ರೆ ಕೊಡ್ತೀನಿ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು, ನಾವು ನಿಮಗೋಸ್ಕರ ಕಾಯ್ಕೊಂಡ್ ಕುಂದ್ರಲ್ಲ. ಇಲ್ಲ ಹೇಳ್ಬಿಡು, ನಾವು ನಿನಗೆ ಇಷ್ಟ ಇದ್ರೆ ಹೇಳ್ಬಿಡು, ನಾನು ಅಂದ್ರೆ ನಮ್ಮ ಮನೆ ಮಗಳು ಅನ್ನೋ ಹತ್ರ ಮಾಡ್ಬಿಟ್ಟು ಹೋಗ್ತೀವಿ ನಾವು ಅಂತ ಹೇಳಿರ್ತಾರೆ ನಮ್ಮಮ್ಮ. ಇವಾಗ ತೋರ್ಸಿದ್ರೆ ಹೆಂಗಮ್ಮ, ಇವಾಗ ನಮ್ಮ ಅವ್ಗ ಅಂದ್ರ ನಮ್ಮ ಮಾವ ಅಂತ ಅಣ್ಣ, ನಿನ್ ಮಗನಿಗೆ ನಾವಿನ್ನು ಇವಾಗ ತಾನೇ ಬೇರೆ ಆಗಿದೀವಿ, ನಿನ್ ಮಗನಿಗೆ ನಾವು ಇವಾಗ್ಲೇ ಕೊಡ್ತೀವಿ ಅಂತ ಹೇಳಕ್ಕಾಗಲ್ಲ, ಬೇರೆಯವರೆಲ್ಲ ಬರ್ತಾರೆ, ಅಂದ್ರೆ 1,00,000 ಇದ್ದವನ್ ಬರ್ಬೋದು, 50,000 ಇದ್ದವನ್ ಬರ್ಬೋದು ಅಂತ ಹೇಳಿ ಕೊಟ್ಟಿಲ್ಲ ನಾವು, ನಿನ್ ಮಗನಿಗೆ ಕೊಡ್ತೀನ ಅಂತ ಹೇಳಿರ್ತಾನ ಅವ್ರಪ್ಪ. ಕೊಡಲ್ಲ ಅನ್ನೋ ದೃಷ್ಟಿಕೋನದಲ್ಲಿ ಹೇಳಿರ್ತಾನೆ. ಅವಾಗ ಬೇಡವೇ ಬೇಡ, ಇವ್ರ ಸಂಬಂಧನೇ ಬೇಡ ಬಿಟ್ಟಾಗ್ಬಿಡಣ, ಇಷ್ಟೆಲ್ಲ ನಾವು ಹೊಲದಲ್ಲಿ ಹೋಗಿ ಕೇಳಿದ್ರು, ಇವಾಗ ಮನೆಗ್ ಬಂದ್ ಕೇಳಿದ್ರು, ನಮಗ್ ಮರ್ಯಾದೆ ಕೊಟ್ಟಿಲ್ಲ, ಅವ್ರ ಸವಾಸನೇ ಬೇಡ, ಅವರು ಬೇಡ ಅಂತ ನನಗ್ ಬಾಳ ಬೇಜಾರಾಗ್ಬಿಡತ್ತಣ್ಣ. ಇವರೆಲ್ಲ ಇಷ್ಟ ಮಾಡಿದ್ರು ನಮಗ್ ಒಂದ್ ಮರ್ಯಾದೆ ಕೊಡ್ಲಿಲ್ಲಲ್ಲ, ಬೇಡ ಇವ್ರ ಸವಾಸನೆ ಬೇಡ. ಸೂಪರ್ ಅಣ್ಣ, ಎಂತ ಮುದ್ದಾದ ಪ್ರೀತಿ ನಿಂದು, ಗ್ರೇಟ್ ಅಣ್ಣ. ಬೇಡ ಅಂದಿರ್ತಾರೆ. ಅವಳು ಸಮೇತ ಬೇರೆ ನಮ್ಮೂರ್ ಪಕ್ಕದಲ್ಲೆಲ್ಲ ಬಂದಿರತ್ತಣ್ಣ ಸಂಬಂಧ, ನನಗೆ ಕೊಟ್ರೆ ಅಲ್ಲಿ ಕೊಡಕ್ ಹೋಗ್ಬಿಟ್ರೆ ನಾನು ಅಲ್ಲಿ ಮಾಡ್ಕೊಳಂಗಿಲ್ಲ ಅಂತ ಹೇಳಿರ್ತಾಳ ಅವಳು. ಅಂದ್ರೆ ಇಲ್ಲಿ ನನ್ನನ್ ಮಾಡ್ಕೊಂತೀನಿ ಅಂತಾನು ಹೇಳಿರಲ್ಲ ಅವಳು, ನನ್ಗ ಇಲ್ಲಿ ಕೊಟ್ರೆ ನಾನ್ ಮಾಡ್ಕೊಳಲ್ಲ, ಕೊಡಕ್ ಹೋಗ್ಬಿಡ್ರಿ ಅಂತ ಹೇಳಿರ್ತಾರೆ. ನಿಮಗ್ ಕೊಡೋದು ಬೇಡ ಅಂತ ಆಕೆನೇ ಹೇಳಿದ್ರ? ಆಕೆ ಹೇಳಿಲ್ಲಣ್ಣ, ಅಂದ್ರೆ ಇಲ್ಲಿ ಕೊಡ್ಬೇಡ್ರಿ ಅಂತ ಹೇಳಿರಲ್ಲ ಅವಳು, ಬೇರೆ ಇಲ್ಲ ಅಲ್ಲಿ ಅಂದ್ರೆ ಬೇರೆ ಹೊಲ್ದಗಳಲ್ಲಿ ಕೆಲಸ ಮಾಡೋತರ ಇಲ್ಲಿ ಕೊಟ್ರೆ ನಾನ್ ಮಾಡ್ಕೊಳಲ್ಲ ಅಂತ ಅವಳು ಹೇಳಿರ್ತಾಳ ಅವ್ರ ಅಪ್ಪನಿಗೆ. ಬಟ್ ಆಕೆ ಚಿಕ್ಕದಾಗಾದ್ರೂ ನಿಮ್ ಕಡೆ ಒಲವಿತ್ತ? ಅಣ್ಣ ಇತ್ತಣ್ಣ, ಅವಳ ಮನಸ್ಸಿನ ಫೀಲಿಂಗ್ ನನಗೆ ಅರ್ಥ ಆಗತ್ತೆ, ಇತ್ತು. ಇದೆ ಅಂತಾನು ಅನ್ಕೊಂಡಿದ್ದೀನಿ ನಾನು. ನಮ್ ತಮ್ಮನ ಹೇಳಿರ್ತಾನೆ, ನಿನ್ನೇನ್ ನಿಮ್ ಮಗಳನ್ನೇನು ಇದನ್ ಮಾಡ್ತೀಯ, ಕೊಡೋಕೆ ಏನು ಕುರಿ ವ್ಯಾಪಾರ ಅನ್ಕೊಂಬಿಟ್ಟಿಯಾ ಏನು, ಈ ತರ ಎಲ್ಲ ಹೇಳ್ತಿದ್ಯಲ್ಲ ಅಂತ. ಈ ತರ ಮಾತಾಡಿದ್ರೆ ನಮ್ಗೆ ಇಷ್ಟನೇ ಆಗಲ್ಲ, ನೀವೇ ಮಾಡ್ಕೊಂತೀವಂತ ಬಂದ್ರು ನಾವ್ ಮಾಡ್ಕೊಳಲ್ಲ ಅಂತ ಹೇಳಿ ಬಂದಿರ್ತಾನ ನಮ್ ತಮ್ಮನು ಅವ್ರ ಮಾವನಿಗೆ, ಅಂದ್ರೆ ಅವ್ರ ಅಪ್ಪನಿಗೆ ಆವಾಜ್ ಹಾಕ್ಬಿಟ್ಟು. ಯಾರು? ನಮ್ ತಮ್ಮ. ನಿಮ್ ತಮ್ಮ? ಹಾ ಅಣ್ಣ. ಎಷ್ಟು ವಯಸ್ಸಾತನಿಗಾಗ? ಅವನಿಗೆ ಅಂದ್ರೆ ರೀಸೆಂಟ್ ಆಗಿ ಇವಾಗ ಅವನಿಗೆ
23, 22 ಅಣ್ಣ. ಬಟ್ ಇದ್ರ ಬಗ್ಗೆ ಸ್ವಲ್ಪ ಪ್ರಬುದ್ಧವಾಗಿ ಮಾತಾಡೋಷ್ಟು ತಿಳುವಳಿಕೆ ಇತ್ತು. ಹಾ ಅಣ್ಣ, ಇತ್ತು. ಓಕೆ, ನಿಮ್ ಬಗ್ಗೆ ಸ್ವಲ್ಪ ಕಾಳಜಿ ಕೂಡ. ಹಾ ಅಣ್ಣ, ಹೌದು. ಒಳ್ಳೆತಮ್ಮ, ಹೇಳಪ್ಪ. ಹಂಗಾಯ್ತಣ್ಣ. ಅವ್ರು ಸರಿ ಆಯ್ತು ಬಿಟ್ಟೇ ಬಿಡೋಣ ಅಂತ ನನಗೆ ಅನ್ಸ್ಬಿಡ. ಆಮೇಲೆ ಗೊತ್ತಾಯ್ತಣ್ಣ, ನಿಮ್ಮ ವಿಡಿಯೋಸ್ ನೋಡಕ್ ಸ್ಟಾರ್ಟ್ ಮಾಡಿದೆ. ನನಗೂ ಒಂದ್ ಸ್ವಲ್ಪ ಡಿಪ್ರೆಷನ್ ಆಗಿತ್ತಣ್ಣ. ನಿಮ್ ವಿಡಿಯೋಸ್ ನೋಡಕ್ ಸ್ಟಾರ್ಟ್ ಮಾಡಿದೆ. ಈ ಪಂಚೇಂದ್ರಿಯಗಳಿಂದ ಹೋಗ್ಬಾರ್ದು ನಾನು. ಗ್ರೇಟ್. ಬೇಡ, ಇದರಿಂದ ಏನೋ ಕುಂತಿದೆ, ಬೇಡ ಅಂತ ನೆನ್ಸ್ಬಿಡ್ತಾನ. ಅವಳ ಮೇಲಿರೋ ಅಂದ್ರೆ ಅವಳು ಕಂಡ್ರೆ ಪ್ರೀತಿನ ಅಂದ್ರೆ ಮೊದ್ಲಿಗಿದ್ದಷ್ಟು ಇವಾಗ ಆತರ ಬರ್ತಿಲ್ಲ ನನಗೆ. ಸತ್ಯ. ಹಾ ಅಣ್ಣ, ಆತರ ಆಯ್ತು. ಹೇಳಪ್ಪ. ಆತರ ಆಗಿಬಿಡ್ತಾನ. ಸರಿ, ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟು. ಮತ್ತೆ ನೆಕ್ಸ್ಟ್ ನಮ್ಮ ರಿಲೇಷನ್ ಅಲ್ಲಿ ನಮ್ಮ ಅಣ್ಣನ ಮಗಳಿದಾರ, ನಮ್ಮ ಅಣ್ಣನ ಹೆಂಡತಿ. ಸರಿ, ಅವ್ರಿಗೆ ಹೇಳಿರ್ತಾರಣ, ಇಲ್ಲ ಬಂದ್ ಕೇಳ್ರಿ, ಇವಾಗ ಅವ್ರ ಅಪ್ಪ ಕನ್ವಿನ್ಸ್ ಆಗಿದಾನೆ, ಇದು ಅಂದ್ರೆ ಒಪ್ಪೋಕ್ ರೆಡಿ ಇದಾನೆ, ಬಂದ್ ಕೇಳ್ರಿ. ಅವ್ರ ಅವ್ವನ ಸಮೇತ ಹೇಳ್ತಿದ್ರು ಇದನ್ನೇ ಮಾತು, ಬಂದ್ ಕೇಳ್ರಿ ಅಂತಂದ್ ಹೇಳ್ತಾರ. ಅವ್ರ ಅವ್ವ ಅಂದ್ರೆ ನನಗೇನ್ ಅನ್ಸುತ್ತಣ ಅಂದ್ರೆ ಅವ್ರ ಅಪ್ಪನ ಮೇಲೆ ಎಲ್ಲ, ಅವ್ರ ಮನೆಯವರೆಲ್ಲ ಅವ್ರ ಅಪ್ಪನ ಮೇಲೆ ಹಾಕ್ತಿದಾರಣ. ಅವ್ರ ಅಪ್ಪನ ಒಬ್ಬತ್ತನ ಒಪ್ಸ್ರಿ ಅಂತ. ನನಗೇನಂದ್ರೆ ಅವ್ರ ಅಮ್ಮನೇ ಏನೋ ಮಾಡ್ತಿದಾರ ಅಂತ ನನಗೆ ಅದು ಯಾವಾಗಿಂದನೂ ಇತ್ತಣ ಲೈಟ್ ಆಗಿ. ಹಂಗಿದ್ರೆ ಅವ್ರು ಆಲ್ರೆಡಿ ಒಪ್ಸ್ಬೇಕಿತ್ತ. ನಮ್ಮಮ್ಮ ಅವ್ರ ಮನೇಲಿ ಬಂದಾಗ ಹೇಳ್ಬೇಕಿತ್ತ ಅವ್ರ ಅಪ್ಪನಿಗೂ ಸಮೇತ. ಅವ್ರ ಅಪ್ಪನ ನಮ್ ಮನೆಯವ್ರಿಗೆಲ್ಲ ಅಂದ್ರೆ ಹಂಗೆ ಇತ್ತಣ, ಡೌಟ್ ಅದೇ ತರ ಇತ್ತು. ಅವ್ರ ಅಮ್ಮನೇ ಸ್ವಲ್ಪ ಇಲ್ಲಿ ಹಿಂದೇಟ್ ಆಗ್ತಾವ್ರೆ ಅಂತ. ಹಿಂದೇಟ್ ಆಗ್ತಾ ಇದಾರೆ ಅಂತ. ಬಟ್ ತಂದೆ ಕೆಟ್ಟವರಾಗ ಕಾಣ್ತಿದ್ರು, ಬಟ್ ಅಮ್ಮನಲ್ಲಿ ಆ ಲಕ್ಷಣ ಏನ್ ಕಾಣ್ತಿರ್ಲಿಲ್ಲ. ಹಾ ಅಣ್ಣ, ಅವ್ರಮ್ಮನ್ ಅಂದ್ರೆ ಅವ್ರಮ್ಮ ತೋರ್ಸಂತಿದ್ದಿಲ್ಲ ಅಣ್ಣ. ನಾನ್ ಕೊಡ್ಬೇಕು, ನಾನ್ ಇಲ್ಲೇ ಕೊಡ್ಬೇಕು ಅನ್ನೋ ತರ ಹೇಳ್ತಿದ್ರು. ಎಲ್ಲರಿದ್ರಿಗೆ ಹಂಗೆ ಹೇಳ್ತಿದ್ರು. ಅಂದ್ರೆ ನಮ್ ರಿಲೇಷನ್ ಅಲ್ಲಿ ಅವ್ರು ಇದಾರಣ, ಅವರು ತಿಳಿದಂತವ್ರು ಅವ್ರಿಗೂ ಹೇಳಿರ್ತಾರೆ, ಇಲ್ಲ ಇಲ್ಲೇ ಕೊಡ್ಬೇಕು, ಅವ್ರ ಅಪ್ಪ ಯಾಕೆ ಹಿಂಗ್ ಮಾಡ್ತಿದಾನೋ ಗೊತ್ತಿಲ್ಲ. ಅವ್ರ ಅಪ್ಪನ ಅಂದ್ರೆ ಅವ್ರು ತಿಳಿದಂತವ್ರು ಅಂತ ಹೇಳಿದ್ನಲ್ಲ ನಾವು ದೊಡ್ಡವ್ರ, ಅವ್ರು ಹೇಳ್ತಾರೆ, ಇಲ್ಲ ಅವ್ರ ಅಮ್ಮಗೂ ಇದಾಗಿದೆ, ಅವ್ರ ಅಮ್ಮನ ಕೊಡಕ್ ಮನ್ಸ್ ಮಾಡಿದಾರೆ. ಅವ್ರ ಅಪ್ಪ ಯಾಕೋ ಒಂಥರ ಇದು ಮಾಡ್ತಿದ್ದಾನೆ, ಅಂದ್ರೆ ಮಗಳನ್ನ ಹೊರಗಡೆ ಕಳ್ಸಿಲ್ಲ, ಎಲ್ಲಿ ಇದು ಮಾಡಿಲ್ಲ, ಇವ್ ಮತ್ತೆ ಹೊಲ್ದಲ್ಲಿ ಮಾಡ್ಬೇಕಂದ್ರೆ ಇದಾಗುತ್ತೆ, ಅದನ್ನ ಒಂದ್ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡಿರ್ತಾನೆ ಅವ್ರಪ್ಪ ಅಂತ ಅವ್ರು ಹೇಳ್ತಾರಣ್ಣ. ಇವಾಗ ಅವರು ಮೊನ್ನೆ ಫೋನ್ ಮಾಡಿದ್ರಣ್ಣ. ಫೋನ್ ಮಾಡಿ ನಮ್ಮ ಅಕ್ಕ ಹಿಂಗಂದಿದ್ಕೆ ಫೋನ್ ಮಾಡಿದ್ರು ನಾವೇ, ಅಂದ್ರೆ ನಮ್ಮ ಅಮ್ಮಾರ ನನಗೆ ಹೇಳಿರ್ತಾರೆ, ಹಿಂಗೆ ಅವ್ರಮ್ಮ ಅವ್ರಪ್ಪ ಎಲ್ಲ ಕನ್ವಿನ್ಸ್ ಆಗಿದ್ದಾರೆ, ನಿನಗೆ ಕೊಡ್ಬೇಕಂತ ಡಿಸೈಡ್ ಆಗಿದ್ದಾರೆ, ಒಂದ್ ಟೈಮ್ ಬಂದ್ ಮಾತಾಡ್ಕೊಂಡ್ ಹೋಗ್ರಿ ಅಂತ. ನನಗ್ ಮತ್ತೆ ಯಾಕಪ್ಪ ಇದು ಎಲ್ಲ ಆಯ್ತು, ಮತ್ತೆ ಮತ್ತೆ ಯಾಕೆ ಇದು ಮಾಡಿದ್ರಿ ಇವ್ರು, ಮುಗ್ದೆ ಹೋಯ್ತು ನಂದು ಅಂತ ನಾನ್ ಅನ್ಕೊಂಡ್ ಸುಮ್ಮನಾಗ್ಬಿಟ್ಟಿದ್ದೆ. ಇವಾಗ ಫೋನ್ ನನ್ ಮತ್ತೆ ಇರುತ್ತಲ್ಲ ಪ್ರೀತಿ ಅದ, ಅದಕ್ಕಾಗಿ ನಮ್ಮ ಅಮ್ಮನಿಗೆ ಒಂದ್ ಟೈಮ್ ಮಾತಾಡಮ್ಮ ಅಂತ ಹೇಳಿದ್ದಣ. ನಮ್ಮಮ್ಮ ಕಾಲ್ ಮಾಡಿದ್ರಣ ಅವ್ರಿಗೆ, ಅವರು ಮಾತಾಡಿದ್ರಂತೆ, ಇಲ್ಲ ಇನ್ನೊಂದ್ 15 ದಿನದಲ್ಲಿ ಬಂದ್ಬಿಡ್ರಿ, ನಾವು ಕಳಿಸ್ತೀವಿ, ಇದು ಅಮಾವಾಸ್ಯೆ ಆದ್ಮೇಲೆ ಬಂದ್ಬಿಡ್ರಿ, ಮಾತುಕತೆಗೆ ನಾವು ಕೊಡಕ್ ಡಿಸೈಡ್ ಆಗಿವಿ ಅನ್ನೋ ತರ ಹೇಳಿದಾರಣ ಅವ್ರು. 15 ದಿನ ಆದ್ಮೇಲೆ ಬನ್ನಿ, ಇದು ಹುಡುಗನ್ ಕರ್ಕೊಂಡು ಬರ್ರಿ ಮಾತಾಡೋಣ ಅಂತ ಹೇಳಿರ್ತಾರ. ಇವಾಗ ನನಗೇನ್ ಅನ್ಸುತ್ತಂದ್ರ, ಇದು ಯಾವ ತರ ಹೋಗ್ತಿದೆ ಅಣ್ಣ ತಿರುವು, ಎಲ್ಲಿಗ್ ಪಡ್ಕಂತಿದೆ, ಏನ್ ಆಗ್ತಿದೆ ಇದು, ನಾನು ಆಗ್ಬೇಕಾ ಬೇಡವಾ, ಇಷ್ಟಿ ಕಾಟ ಆಡಿಸಿ ನಾನು ಆದ್ರೆ ಒಳ್ಳೇದ ಅಂತ ನನಗೊಂದ್ ಸ್ವಲ್ಪ ಕಾಡ್ತಿದಣ. ಅದು ಯಾವ ತರ ಬಗೆಹರಿಸ್ಕೋಬೇಕಣ್ಣ ನಾನು? ಈಗ ನಿನ್ನ ಮನಸ್ಸು ಸತ್ಯಕ್ಕೆ ನಿಲ್ಲೋಕ್ ತಯಾರಾಗಿದೆಯಾ, ಅಥವಾ ಮತ್ತೆ ಅದೇ ಮೋಹದಲ್ಲಿ ಅವರಿಂದ ಹೋಗೋದಕ್ಕೆ? ಇಲ್ಲ ಅಣ್ಣ, ಇಲ್ಲ ಸತ್ಯಕ್ಕೆ ನಿಲ್ತೀಯ? ಹಾ ಅಣ್ಣ, ಸತ್ಯಕ್ಕೆ ನಿಲ್ತೀನ. ಬಟ್ ಆ ಹುಡುಗಿ ಆಸಕ್ತಿ ಬಗ್ಗೆ ನಿಮ್ಮ ಮನೇಲಿ ಯಾವತ್ತೂ ಚರ್ಚೆ ಆಗಿಲ್ವಾ? ಆಕೆಗೆ ಇಷ್ಟ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ? ಒಂದ್ ಟೈಮ್ ಹೇಳಿರ್ತೀನಣ್ಣ ನಾನು ಅವಳಿಗೆ, ಅಂದ್ರ ನಮ್ಮ ಅಕ್ಕವ್ರ ಹತ್ರ ಇಂದ ಹೇಳಿಸಿರ್ತೀನಿ, ಅವಳಿಗೆ ಏನ್ ಇಷ್ಟ ಇದೆನೋ ಇಲ್ವೋ, ಅವ್ರ ಅಪ್ಪನ ಒಪ್ಸಿದ್ರೆ ಒಂದ್ ಮಾತಲ್ಲಿ ಒಪ್ತಾನೆ, ಅವಳ ಯಾಕೆ ಈ ತರ ಅವಳ ಅಪ್ಪಗೂ ಅವ್ರ ಅಪ್ಪನಿಗೆ ಹೇಳಕ್ ಅಂತ ಹೇಳಿರ್ತೀನಿ ನಮ್ ರಿಲೇಷನ್ ಅವ್ರ ಹತ್ರ. ಅವರು ಹೇಳಿರ್ತಾರೆ,
ಅವಳು ಮಾತಾಡಕ್ ಒಂದ್ ಸ್ವಲ್ಪ ಅಂದ್ರೆ ಮುಗ್ಧ ಸ್ವಭಾವದವಳು ಅಂತ ಅನ್ಕೊಂಡಿದ್ದೀನಿ ನಾನು. ಇಲ್ಲ ನಮ್ಮಪ್ಪ ನಮ್ಮಮ್ಮ ಎಲ್ಲಿ ಕೊಡ್ತಾರ ಅಲ್ಲಿ ಮಾಡ್ಕೊಂತೀನಿ ಅಂತ ಹೇಳಿರ್ತಾಳ ಅವಳು. ಇಲ್ಲಿ ಈಗ ಅವರು ನಿಮ್ಮ ಮನೆಗೆ ನೀವು ಅಂದ್ಕೊಂಡಂಗೆ ಏನು ಕೊಡ್ತಾರೋ ಇಲ್ಲವೋ ಗೊತ್ತಿಲ್ಲ, ಆತ ನನ್ನ ಮಾವ ಅಂತಕ್ಕಂಥವ್ರನ್ನ ಅವನು ಇವನು ಅಂತ ಅನ್ಬಾರ್ದು. ಅರ್ಥ ಆಯ್ತಲ್ಲ? ಅದೇ ಅಲ್ಲಣ್ಣ, ಆತರ ಅಂದ್ರೆ ನಾನು ಅವರಿಗೆ ಅವನಂತ ಅಂದಿದ್ದೀನಿ ಅಂತ ಅನ್ಕೊಂಡ್ರ? ಹೌದು. ಇಲ್ಲಣ್ಣ, ನಾನು ಆತರ ಹೇಳಕ್ ಬಂದಿಲ್ಲ, ನಾನು ಅಂದಿಲ್ಲ ಹಂಗೆ. ಈಗಿನ ಒಂದಲ್ಲಯ್ಯ, ಅವ್ರ ಮಗ್ಳು ಹೇಳಿದ್ರೆ ಅವನು ಒಪ್ತಾನೆ ಅಂತ ಅಂದೆ, ಹೌದಲ್ಲ? ಅವ್ರ ಮಗಳು ಹೇಳಿದ್ರೆ ಅವ್ರ ಅಪ್ಪ ಒಪ್ತಾನೇನೋ ಅಂತ ಮಿಸ್ ಆಗಿ ಅಂದ್ರಿದ್ರು. ಅದನ್ನೇ ಹೇಳಿದೆ, ಏನು ಉದ್ದೇಶಪೂರ್ವಕವಾಗಲ್ಲ, ಬಟ್ ಮಿಸ್ ಆಗಿ ಆದ್ರೂ ಆಗುವ. ಅಯ್ಯೋ ಮಿಸ್ ಆಗಿ ವಿಷ ಕುಡಿದ್ಬಿಟ್ಟೆ ಅಂದ್ರೆ ವಿಷ ವಾಪಸ್ ಬರುತ್ತ, ಅಯ್ಯೋ ತಡಿಯಪ್ಪ ಮಿಸ್ ಆಗಿ ಕುಡ್ದ ಅಂತ ಅದ್ರ ಕೆಲಸ ಮಾಡೇ ಮಾಡುತ್ತಲ್ಲ. ಇರ್ಲಿ, ಬಟ್ ಈಗ ಈ ವಿಚಾರವನ್ನು ಹೇಗೆ ನೋಡಬೇಕು ಅಂದ್ರೆ, ಬಹಳ ದೊಡ್ಡ ಬದಲಾವಣೆ ಅಂದ್ರೆ ಇಲ್ಲಿ ಆ ಮೋಹವನ್ನ ಕಳಚಿ ನಾನು ಅಂದ್ರೆ ಒಬ್ಬ ಮನೆಯ ಮಗನಾಗಿ ಅವಳಿಗೆ ಪ್ರೇಮಿಯಾಗಿ ಅಲ್ಲದೇನೆ ನಾನು ಮೊದಲು ಮನೆಯ ಮಗ, ನನಗೋಸ್ಕರ ನನ್ನ ತಮ್ಮ ಅಥವಾ ಅಮ್ಮ ಅಪ್ಪ ಹೊಲದಲ್ಲೆಲ್ಲ ಹೋಗಿ ಅವ್ರ ಸ್ವಾಭಿಮಾನವನ್ನು ಮರೆತು ನನಗೋಸ್ಕರ ಎಷ್ಟು ಓಡಾಡಿದ್ರು. ಆ ಸಮಯದಲ್ಲಿ ಅವ್ರು ಯಾಕೊಪ್ಲಿ ನೋಡಪ್ಪ, ಅದು ಅವ್ರ ವಸ್ತು, ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಈಗ ನೀವು ಇಷ್ಟಪಟ್ಬಿಟ್ರೆ ಮಾತ್ರ ಕೊಡಬೇಕು ಅಂತಲೂ ಏನಲ್ಲ, ಅರ್ಥ ಆಯ್ತಲ್ಲ? ಅದು ನಿಮ್ಮ ಇಷ್ಟ ಕಷ್ಟಗಳು ಅಂತಿಮವಾದ ತೀರ್ಮಾನ ಅಲ್ಲ, ಅದಕ್ಕೊಂದು ಪ್ರೊಸೀಜರ್ ಇದೆ, ಅದಕ್ಕೊಂದು ರೀತಿ ನೀತಿ ಇದೆ. ಆ ಹೆಣ್ಣು ಇವನ್ ಇದು ಯಾವ ಮಟ್ಟಕ್ಕೆ ಯೋಚನೆ ಮಾಡ್ಬೇಕು ನೀವು ಅಂದ್ರೆ, ಇವ್ರ ಅಪ್ಪ ಅಮ್ಮ ಒಪ್ಪಿದ್ರು ಆ ಹುಡುಗಿ ಇಚ್ಛೆ ಏನು ಅಂತ ತಿಳ್ಕೊಳ್ಬೇಕು. ಇವತ್ತಿನ ಕಾಲಕ್ಕೆ ಅದು ಬಹಳ ಮುಖ್ಯ. ನನಗೆ ಬೇರೆ ಏನೋ ಆಸೆ ಇತ್ತು, ಇವರು ಅಪ್ಪ ಅಮ್ಮ ಕಟ್ಟಿಬಿಟ್ರು ಅಂತ ಇಲ್ಲಿ ಬಂದು ಬೇರೆ ಕಡೆ ಗಮನ ಕೊಡ್ಲಿಕ್ಕೆ ಶುರು ಮಾಡ್ರ ಸತ್ಯ ಅಲ್ಲಿಗೆ, ಹೌದಲ್ಲ? ಇದು ಒಂದ್ ವಿಚಾರನು ಹೇಳಿದ್ದಣ ನಾನು ಅವ್ರ ಅತ್ತೆಗೆ. ಅಂದ್ರೆ ನಮ್ಮ ಮಾವನ ಅಕ್ಕ ಇದಾರಣ್ಣ, ಅವ್ರ ಹತ್ರ ಹೇಳಿರ್ತೀನಿ, ನನಗೆ ಅವರು ದಡಮ್ಮ ಆಗ್ಬೇಕು, ಹಿಂಗಿಂಗ್ ದಡಮ್ಮ, ಅವಳಿಗೇನ ಇಷ್ಟ ಇದ್ದಂಗಿಲ್ಲನ, ಇಲ್ಲ ಆತರ ಎಲ್ಲ ತಿಳ್ಕೊಬೇಡಪ್ಪ, ಅವ್ರೆಲ್ಲ ಅವ್ರ ಯಾವ ತರ ಅಂದ್ರೆ ಅಪ್ಪ ಅಮ್ಮ ಎಲ್ಲಿ ಕೊಡ್ತಾರೋ ಅಲ್ಲಿ ಮಾಡ್ಕೊಂಡು ಬಾಳ್ವೆ ಮಾಡೋಲಾಗಿ ಅದು ಬಹಳ ಶ್ರೇಷ್ಠ ಗುಣಪ್ಪ ಅದು. ನಾಳೆ ದಿನ ನನ್ನ ಅಪ್ಪ ಅಮ್ಮ ನನ್ನನ್ನು ಎಲ್ಲಿ ಕೊಡ್ತಾರ ಅಲ್ಲಿ ಹೋಗ್ತೀನಿ ಅನ್ನೋ ಆ ಗುಣವೇ ನಾಳೆ ದಿನ ನನ್ನ ಗಂಡ ಹೆಂಗಿರ್ತಾರ ಹಂಗ ಬದುಕ್ತೀನಿ ನಾನು ಅನ್ನೋದು ಗುಣ ಅದೇ ಮುಂದುವರಿಯುತ್ತೆ. ಹೌದಲ್ಲಪ್ಪ? ಅದು ಒಳ್ಳೆ ಗುಣ ಮನೆ ಹೆಣ್ಮಕ್ಳಲ್ಲಿ ಅದಿರ್ಬೇಕು. ಅಂದ್ರೆ ಅಪ್ಪ ಅಮ್ಮ ಅದು ಕುಡ್ಕೊಂಡು ತೋರಿಸಿದ್ರು ಮದುವೆ ಆಗ್ಬೇಕು ಅಂತ ಅಲ್ಲ, ಬಟ್ ಒಂದು ಮಿನಿಮಮ್ ಓಕೆ, ನನ್ನ ತಂದೆ ತಾಯಿ ನನಗೆ ದ್ರೋಹ ಮಾಡಲ್ಲ ಅನ್ನೋ ನಂಬಿಕೆಯಿಂದ ಇರುವಂಥದ್ದು. ಸರಿ, ಇದನ್ನೆಲ್ಲ ಬಿಡೋಣ. ಅವ್ರು ಹೇಳಿ ಕಳಿಸಿದ್ದಾರೆ, ಈಗ ನಾನು ಅದನ್ನು ಹೇಗೆ ತಗೊಳ್ಬೇಕು, ಮೊದಲೆಲ್ಲ ಮಾಡಿದ್ರು. ನೋಡಪ್ಪ, ಈ ಹೆಣ್ಣಿನ ವಿಚಾರ ಅಂತ ಬಂದಾಗ ಒಂದು ಮನೆ, ಹೆಣ್ಣಿರೋ ಮನೆ ಅಂದ್ರೆ 4 ಜನ ಬರ್ತಾರೆ, ಕೇಳಿದರೆ ಅದೆಲ್ಲ ಬಹಳ ಮುಖ್ಯಕ್ಕೂ. ಅಂದ್ರೆ ನಾನು ಹೋದ ತಕ್ಷಣ ನನಗೆ ಕೊಡ್ಲಿಲ್ಲ, ಅಥವಾ ನಾನು ಬಯಸಿ ಹೋದೆ, ನಮ್ಮ ಅಮ್ಮ ಹೋದ್ರು, ನನ್ನ ತಮ್ಮ ಹೋದ್ರು, ಅವಾಗ ಕೊಡ್ಲಿಲ್ಲ, ಈಗ ನೀನು ಅದನ್ನ ಇಟ್ಕೊಂಡು ಹೋದ್ರೆ ನೀನು ಎಲ್ಲೂ ಮದುವೆನೇ ಆಗೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಅವತ್ತು ಕೊಡಲ್ಲ ಅಂದವರು ಇವತ್ತು ಕೊಡ್ತೀನಿ ಅಂದವ್ರೆ. ನಾನು ಹಳೇದ್ ನೆನ್ಪಿಟ್ಕೊಂಡು ಹೋದ್ರೆ ಅದು ಸಂಬಂಧ ಕುದುರೋದಿಲ್ಲ. ಹೆಣ್ಣಿರೋ ಕಡೆಯಿಂದ ಹೆಣ್ಣು ಅದು ಒಲಿದು ಬರ್ಬೇಕು, ಅದನ್ನ ಬಲವಂತವಾಗಿ ಕಿತ್ಕೊಳ್ಳೋಕ್ಕಾಗಲ್ಲ. ಅವತ್ತು ನನಗೆ ಬೇಕಿತ್ತು, ಅಥವಾ ಅವತ್ತು ನನಗೆ ಕಾಲ ಕೂಡ ಬಂದಿತ್ತು, ಅಥವಾ ನಮ್ಮ ಮನೆಯವರು ಹೋಗಿ ಕೇಳ್ಬಿಟ್ರು, ಬಟ್ ಅವ್ರ ಕಡೆಯಿಂದಲೂ ಒಂದು ಕಾಲ ಬರಬೇಕಲ್ಲಪ್ಪ ಅದಕ್ಕೆ. ಈಗ ನೀನು ಯಾವುದೋ ಕಾಲೇಜ್ ಸೇರಬೇಕಾದ್ರೆ ಅಥವಾ ಯಾವುದೋ ವಸ್ತು ಫೋನ್ ತಗೊಳ್ಬೇಕಾದ್ರೆ ಅದು ಇನ್ಬಿಲ್ಟ್ ಎಷ್ಟಿದೆ, ಮೆಮೊರಿ ಎಷ್ಟಿದೆ, ಕ್ಯಾಮ್ರಾ ಹೆಂಗಿದೆ, ಒಂದು ಫೋನ್ಗೆ ನೀನು ಅಷ್ಟು ಚೆಕ್ ಮಾಡಿ ತಗೊಳ್ಳೋದಾದ್ರೆ ಒಂದು ಹೆಣ್ಣನ್ನ ಒಬ್ರಿಗೆ ಕೊಡ್ಬೇಕಾದ್ರೆ ಎಷ್ಟು ಅವ್ರಿಗೆ ಸಮಯ ಬೇಕಲ್ವಪ್ಪ. ನೀನು ಫೋನ್ ಬೇಕಾದ್ರೆ ಚೆನ್ನಾಗಿಲ್ಲ ಅಂತ ಎಸ್ಬಿಟ್ಟು ಇನ್ನೊಂದು ತಗೊಳ್ಬೋದು. ಹಾಗಾಗಿ ಅವರು ನಿಮ್ಮನ್ನ ಕಾಯಿಸಿದ್ದು ಅಥವಾ ಅವತ್ತಿಗೆ ಅವರು ಒಪ್ಪದೇ ಇರೋದು, ಇದೆಲ್ಲ ಒಂದು ಹೆಣ್ಣೆತ್ತ ತಂದೆಯ ನೋವು, ಅದು ಬೇರೆನೇ ಇರುತ್ತೆ. ಈಗ ನೀವು ಬಹಳ ಚೆನ್ನಾಗಿ ನೋಡ್ಕೊಳ್ಬೋದು, ಪ್ರೀತಿ ಇರ್ಬೋದು, ಬಟ್ ಅವ್ರಿಗೆ ಕನಸ ಬಿದ್ದಿರುತ್ತೆ, ಕಣಪ್ಪ ದೇವರು ಇವನ ಜೊತೆ ಹೋದ್ರೆ ನನ್ನ ಮಗಳು ತುಂಬಾ ಚೆನ್ನಾಗಿರ್ತಾಳೆ ಅಂತ. ಅವ್ರಿಗೂ ಒಂದಷ್ಟು ಗೊಂದಲ ಇರ್ತವೆ, ಅದು ನಿವಾರಣೆ ಆಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕಲ್ಲಯ್ಯ. ಈಗ ಸಮಯ ಬಂದಿದೆ,
ನಿನ್ನ ಪ್ರೀತಿ ಆ ಹುಡುಗಿಯ ಕುರಿತಾಗ ಅಷ್ಟೇ ಪ್ರೀತಿ ಇದೆ ಅನ್ನೋದಾದರೆ ದಯವಿಟ್ಟು ಮುಂದುವರಿರಿ. ಇಲ್ಲ ಯಾಕೋ ನನಗೆ ಆ ಹುಡುಗಿ ಮೇಲೆ ಈಗ ಅಷ್ಟು ಪ್ರೀತಿ ಇಲ್ಲ ಅನ್ನೋದಾದರೆ ದಯವಿಟ್ಟು ಬೇಡ. ಈಗ ಅವ್ರು ಒಪ್ಪಿದ್ರು ಅನ್ನೋ ಕಾರಣಕ್ಕೆ ಹೋಗೋದಲ್ಲ, ನಿನಗೆ ಆ ಹುಡುಗಿಯ ಕುರಿತಾದ ಪ್ರೀತಿ ಹಾಗೇ ಇದೆಯೋ ಹೋಗು. ಅಣ್ಣ ನನಗೆ ರಿಯಲಿ ಅವಳು ಅಂದ್ರೆ ಏನೋ ಒಂಥರ ವೈಬ್ ಅಣ್ಣ. ಅವಳು ನೋಡಿದ್ರೆ ಅವಳು ಇದು ಮಾಡಿದ್ರೆ ನನಗೆ ಒಂಥರ ನಾನು ಹೇಳಿದ್ನಲ್ಲ, ನೀನು ಒಂದೆರಡು ದಿವಸ ಶೂಟಿಂಗ್ ಅಥವಾ ಯಾವುದೋ ಶೂಟಿಂಗ್ ಇದೆ ಅಂತ 2 ದಿವಸದ ಮಟ್ಟಿಗೆ ಆ ಹುಡುಗಿ ನಿನ್ನ ಜೊತೆ ಆ್ಯಕ್ಟ್ ಮಾಡ್ಲಿಕ್ಕೆ ಬರ್ತಿಲ್ಲ. ಅದೊಂದು ಸಂಸಾರ, ಅದು ವೈಬು, ಅದು ಇದು ಅದೆಲ್ಲದಕ್ಕೂ ಮೀರಿದ್ದದು. ಅದು ಜೀವನ ಪೂರ್ತಿ ಆಕೆ ಬಗ್ಗೆ ಅಷ್ಟೇ ಪ್ರೀತಿ, ಅಷ್ಟೇ ಕಾಳಜಿ, ಅಷ್ಟೇ ಮೋಹ ಇರಬೇಕಾದದ್ದು. ಅಯ್ಯೋ ನನಗೆ ಅವಳು ನೋಡಿದ್ರೆ ತುಂಬ, ಇದೆಲ್ಲ ಸ್ಕೂಲ್ ಲೆವೆಲಲ್ಲಿ ಕಾಲೇಜ್ ಲೆವೆಲಲ್ಲಿ ಆಗೋ ಪ್ರೀತಿ ಸರ್ ಇದು. ಅದಕ್ಕೂ ಮೀರಿದ್ದು ಒಂದು ಪ್ರಬುದ್ಧತೆ ಇದೆ. ಈಗ ನಿಮ್ಮ ತಂದೆ ನಿಮ್ಮ ತಾಯಿಯವರನ್ನು ವಯಸ್ಸಾಯಿತು ಅಂತ ಏನು ಬಿಟ್ಟಿಲ್ಲ, ಹೌದಲ್ಲಪ್ಪ? ಹಾಗೆ ಈ ಸಮಯದಲ್ಲಿ ಮದುವೆಗೆ ಮುಂಚೆ ಇದೆಲ್ಲ ಅನಿಸೋದು ಸಹಜ. ಆದರೆ ಮದುವೆ ಆದಮೇಲೂ ಆಕೆ ನನ್ನ ಮನೆಯ ಹೆಣ್ಮಗಳು, ನೀವು ಅವ್ರಿಗೆ ತೋರಿಸೋ ಪ್ರೀತಿ ಕಾಳಜಿ ಏನಂದರೆ, ನಾನು ಈಕೆಯನ್ನು ಬಿಟ್ಟು ಇನ್ಯಾರನ್ನೂ ಈಕೆಯ ಜಾಗದಲ್ಲಿ ನೋಡದೆ ಇರೋದೇ ಆಕೆ ಕೊಡೋಕೆ ದೊಡ್ಡ ಗೌರವ. ಅಣ್ಣ ಏನಾಗಿದೆ ಗೊತ್ತಣ್ಣ, ಇವಾಗ ಅವ್ರಿಗೆ ಗೊತ್ತಾಗ್ಲಿ ಅವ್ರಪ್ಪ ಈ ತರ ಮುಂದಕ್ಕೆ ಆಗ್ತಾ ಇರ್ತಾನಲ್ಲ, ಇವಾಗ ಬೇಡ ಇನ್ನೊಂದ್ 15 ದಿನ ಆ ತರ ಮುಂದಕ್ಕೆ ಆಗ್ತಾ ಇರ್ಬೇಕಾದ್ರೆ ನಾವು ನಮ್ ದಡಮ್ಮ ಅಂತ ಹೇಳಿದ್ನಣ್ಣ, ಅವ್ರ ಮಗ ಇನ್ನೊಬ್ಬ ಇದ್ದಾನಣ್ಣ, ಅವ್ರನ್ನ ಕರ್ಕೊಂಡ್ ನಾವು ಬೇರೆ ಕಡೆ ಹೆಣ್ಣು ನೋಡಕ್ಕೂ ಹೋಗಿರ್ತೀವಣ್ಣ. ಅವ್ರಿಗೆ ಗೊತ್ತಾಗ್ಲಿ ಇದು ಮಾಡ್ಲಿ ನೋಡಕ್ ನನಗ್ ಮನ್ಸೇ ಇಲ್ಲ ಅಣ್ಣ. ಅವ್ರಿಗೆ ಗೊತ್ತಾಗ್ಲಿ ಈ ತರ ನೋಡ್ತಾ ಇದಾರಂತ ಗೊತ್ತಾದ್ಮೇಲೆ ಆದ್ರೆ ನಮಗೆ ನಮ್ಮ ಹತ್ರ ಇದು ಮಾಡ್ತಾರೇನೋ ಅಂತ ಅನ್ಕೊಂಡು. ಓಕೆ, ತೊಂದ್ರೆ ಇಲ್ಲ. ಈಗ ಆಗ ನೋಡಪ್ಪ, ನಾನು ಹೇಳಿದ್ದು ಮದುವೆಗೆ ಮುಂಚೆ ನೀವು ಹೆಣ್ಣು ನೋಡೋಕೆ 4 ಮನೆಗೆ ಹೋಗೋದು ಅದು ಸಹಜ, ಅದೊಂದು ಪ್ರಕ್ರಿಯೆ. ಮದುವೆ ಆದಮೇಲೆ ಅದಕ್ಕೆ ಇವತ್ತು ಆ ಹುಡುಗಿ ಕುರಿತಾಗಿ ಏನು ಪ್ರೀತಿ ಇದೆಯಲ್ಲಪ್ಪ, ಇದು ನಿಜವಾದ ಪ್ರೀತಿ, ಅದನ್ನು ಮುಂದುವರಿಸು. ಇದು ಒಂದೇ ಮಾತು. ನಾನು ಆ ಕಡೆ ಈ ಕಡೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅವರು ಸ್ವಲ್ಪ ಕಾಯಿಸ್ಲಿಕ್ಕೆ ಏನು ಕಾರಣ, ಅದು ನಿನಗೆ ಸ್ವಲ್ಪ ಗೌರವಾನ್ವಿತವಾಗಿ ತಗೊಳ್ಳೋ ಕಾರಣವನ್ನು ಕೊಟ್ಟಿದ್ದೀರಿ. ಅಯ್ಯೋ ಅವ್ರು ನಮ್ಮನ್ನು ಅವಮಾನ ಅಲ್ಲ ಅದು. ನೀವ್ಯಾಕೆ ಅವಮಾನ ಅಂತೀರಾ? ಮತ್ತೆ ನೀವು ಹೋದ ತಕ್ಷಣ ತಗೊಳ್ರಪ್ಪ ಕರ್ಕೊಂಡು ಹೋಗಿ ಅಂತ ಕಳಿಸ್ಬೇಕಿತ್ತ? ನಿಮ್ಮನೆ ಹೆಣ್ಣಾದ್ರೂ ನೀವು ಅದನ್ನೇ ಮಾಡೋದು, ಹೌದಲ್ಲ? ಹೌದಣ್ಣ, ಹೌದು. ಹಾಗಾಗಿ ಅದ್ರ ಬಗ್ಗೆ ಅವ್ರು ನಮ್ಮನ್ನು ಅವತ್ತು ಹಂಗೆ ನಡೆಸ್ಕೊಂಬಿಟ್ರು, ಹಿಂಗೆ ನಡೆಸ್ಕೊಂಬಿಟ್ರು, ಬೇಡ. ನಿಷ್ಠೂರ ಥರ ಮಾತಾಡಬಾರ್ದು ಯಾರ ಜೊತೆನೂ. ನಮಗೆ ಬೇಕಾದ್ದನ್ನ ಅವ್ರು ಕೊಡದೇ ಇರ್ಬೋದು, ನಿಷ್ಠೂರ ಮಾಡ್ಕೊಳ್ಬಾರ್ದು. ಇಲ್ಲಣ್ಣ, ಅವ್ರ ಅಪ್ಪನ ಮೇಲೆ ನನಗೆ ಗೌರವ ಇದೆ ಅಣ್ಣ. ಅವ್ರಪ್ಪ ನಮ್ಮ ಮನೆಯವರೆಲ್ಲ ಹೇಳಿದ್ರಣ್ಣ, ನಮ್ಮ ಮನೆಯವರೆಲ್ಲ ಅವ್ರು ಬೇಡ, ಅವ್ರಪ್ಪ ಹಿಂಗ್ ಮಾಡ್ತಿದ್ದಾನೆ, ಬೇಡವೇ ಬೇಡ ಅವ್ರ ಸಂಬಂಧ ಅಂತಂದ್ರು. ನಾನು ಯೋಚನೆ ಮಾಡಿದೆ, ಇಲ್ಲ ಅವ್ರ ಹೆಣ್ಣೊತ್ತವ್ರು, ಅವ್ರಪ್ಪ ಮಗಳು ಸುಖವಾಗಿರೋದನ್ನ ನೋಡ್ತಾನೆ. ಹೌದು ಹೌದು, ಆತರ ನಡ್ಕೊಳೋದ್ರಿಂದ ಏನ್ ತಪ್ಪಲ್ಲ. ದಯವಿಟ್ಟು ನಾನು ಹೇಳ್ತೀನಿ, ಈ ಸಂಬಂಧ ಅವರಾಗೆ ಕರೆದು ಹಂಗೆ ನೀನು ಹೇಳ್ದಂಗೆ ಅವರು ಆ ಒಲವನ್ನು ವ್ಯಕ್ತಪಡಿಸ್ತಿದ್ದಾರೆ ಅನ್ನೋದಾದ್ರೆ ಹೋಗು, ನಿನ್ಗಿಲ್ಲಿ ಒಳ್ಳೇದಾಗುತ್ತೆ. ಮನಸ್ಸು ಬಯಸಿದ್ ಸಿಗ್ಬೇಕಂದ್ರೆ ಪುಣ್ಯ ಬೇಕಯ್ಯ, ಅಲ್ವಾ? ಹೌದು. ಇವತ್ತೆಷ್ಟು ಪ್ರೇಮ ಅನ್ನೋದಿದೆಯೋ ಅದೊಂದು ಅದ್ಭುತವಾದ ವಿಚಾರ. ಅದು ಅಂದರೆ ನಾನು ಅವಳನ್ನು ಇಷ್ಟಪಟ್ಟು ಪ್ರೀತಿಸಿದೆ, ಅವಳು ನೆನಪಲ್ಲಿ ಎಷ್ಟೋ ಜನ ಮದುವೆ ಆಗದಂಗೆ ಬದುಕ್ತೋರಿದ್ದಾರೆ ಸರ್. ಅದೆಂತಹ ಪ್ರೇಮ ಅಂದರೆ, ಅವಳು ದೈಹಿಕವಾಗಿ ನನ್ನ ಜೊತೆ ಬರಲಿಕ್ಕಿಲ್ಲ ಅಥವಾ ಅವಳು ಬೇರೆ ಯಾರನ್ನೂ ಮದುವೆ ಆದ್ರೆ, ಬಟ್ ನನಗೆ ಆಕೆಯನ್ನು ಬಿಟ್ಟು ಬೇರೆ ಯಾರನ್ನೂ ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅನ್ನೋ ಅಗಾಧವಾದ ಪ್ರೇಮ ಉಂಟು ಈ ಜಗತ್ತಲ್ಲಿ. ನನಗೆ ಅವಳ ಪ್ಲೇಸಲ್ಲಿ ಬೇರೆ ನನಗೆ ಹುಡ್ತಾನೆ ಅಲ್ಲಣ್ಣ, ಏನದು ಅಂದ್ರೇನೆ ಏನಂತಾನೆ. ಆ ಪ್ರೇಮ, ಆ ಕಾಳಜಿ, ಮದುವೆ ಆಗಿ ಮಕ್ಕಳಾಗಿ ಮುದುಕಿ ಆದ್ರೂ ಅದು ಹಾಗೆ ಇದ್ರೆ ಅದು ಪ್ರೇಮ. ಆಮೇಲೆ ಒಂದು ಹಂತ ಆದ್ಮೇಲೆ ಈ ನನಗೆ ಒಂದು ಗಿಲ್ಟ್ ಕಾಡ್ತಿದೆ ಅಣ್ಣ. ನಮ್ಮ ಅಪ್ಪ ಅಮ್ಮನ್ಗೆ ಎಷ್ಟು ಅಂದ್ರೆ ಅವ್ರ ಅಪ್ಪ ಅಮ್ಮ ಮಾಡಿದ್ದು ಇಷ್ಟು ಅವಮಾನ ಆಯ್ದ್ರು, ಮತ್ತೆ ನನ್ಗೋಸ್ಕರ ನಮ್ಮ ಅಪ್ಪ ಅಮ್ಮ ಏನಂತಿದಾರ ಅಂದ್ರೆ, ಅಣ್ಣ ಹೇಳಪ್ಪ, ನಮ್ಮ ಅಪ್ಪ ಅಮ್ಮ ಏನಂತಿದಾರ ಅಂದ್ರೆ, ಆಯ್ತು ಅವರಿಗೂ ಪಾಪ ಸಂಕೋಚ ಆಗಿರುತ್ತೆ, ಇರ್ಲಿ ನಾವೇ ಹೋಗ್ಬಿಡೋಣ ಅಂದ್ರೆ ಅವ್ರಪ್ಪ ಇದನ್ನೆಲ್ಲ ಹೇಳಕ್ಕಿಂತ ಮುಂಚೆ ಅಣ್ಣ. ಅರ್ಥ ಆಯ್ತು. ಅವ್ರಪ್ಪ ಇದನ್ನೆಲ್ಲ ಮಾತಾಡಕ್ಕಿಂತ ಮುಂಚೆ ಇರ್ಲಿ, ಅವ್ರು ಪಾಪ ಎಣ್ಣೆತ್ತವರು, ಅವ್ರಿಗೆ ಏನ್ ಸಂಕಟ ಇರುತ್ತೆ, ಹೆಂಗ್ ಮಕ್ಕ ತೋರ್ಸ್ಬೇಕು ಅವ್ರಿಗೆ, ಇರ್ಲಿ ನಾವು ಹೋಗಿ ಕೇಳ್ಬಿಡೋಣ ಆ ತರ ಅನ್ಕೊಂಡ್ ಹೋಗಿ ನಮ್ಮ ಅಪ್ಪ ಅಮ್ಮ ಕೇಳಿದ್ರು, ಅವ್ರಪ್ಪ ಆ ತರ ಮಾಡಿರ್ತಾನ. ಏನು ನೋಡಪ್ಪ, ನನ್ನ ಪ್ರಕಾರ ನಿನ್ನ ದೃಷ್ಟಿಯಲ್ಲಿ ಹೇಗೋ ನನಗೆ ಗೊತ್ತಿಲ್ಲ, ಬಟ್ ನಾನು
ನೂರಾರು ಜನರ ಕತೆ ಕೇಳಿರೋನಾಗಿ ಹಾ ಅವರು ಅವ್ರ ಪರಿಸ್ಥಿತಿಗೆ ತಕ್ಕಾಗ ಅವ್ರು ಗೌರವಾನ್ವಿತವಾಗಿ ನಡ್ಕೊಂಡಾರೆ. ಬಟ್ ವಿಷಯ ನನಗೆ ಅವಮಾನ ಯಾಕಾಗುತ್ತೆ ಅಂದರೆ, ನಾನು ಯಾವುದನ್ನು ಅವಮಾನ ಅಂತ ಭಾವಿಸ್ತೀನಿ ಅಂದರೆ, ನಾನು ಏನನ್ನು ಅಂದ್ಕೊಂಡು ಹೋದ್ನೋ ಅದು ನನಗೆ ಪರಿಪೂರ್ಣವಾಗಿ ಸಿದ್ಧಿಸ್ಲಿಲ್ಲ ಅಥವಾ ನನ್ನ ಪರ ಬರಲಿಲ್ಲ ಅಂದಾಗ ನಾನು ಅದೊಂದು ಅವಮಾನ ಅಂತ ಭಾವಿಸ್ತೀನಿ. ಹೌದಲ್ಲ? ಹೌದು. ಈಗ ನೀವು ಹೋದ್ರಿ, ಕಣಪ್ಪ ಬಂದಿದ್ದೀರಾ, ಆಗ್ಬಿಡಿ ಮದುವೆ ಮಾಡ್ಕೊಂಬಿಡಿ ಅಂದ್ಬಿಟ್ಟಿದ್ರೆ ಅವ್ರು ನಿಮಗೆ ಒಂದು ಟೀ ಕೊಟ್ಟು ಕಾಫಿ ಕೊಟ್ಟು ಕೂತ್ಕೊಂತ ಹೇಳದೆ ಹೋಗಿದ್ದಿದ್ರು ನಿಮ್ಗೆ ಅದು ಅವಮಾನ ಅಲ್ಲ. ಯಾಕಂದ್ರೆ ಹೋಗಿದ್ದಾಯ್ತು, ಕೆಲಸ ಆಯಿತು ಅಂತ. ಬಟ್ ಹೋಗಿದ್ದ ಕೆಲಸ ಆಗಲಿಲ್ಲ ಅನ್ನೋ ಕಾರಣಕ್ಕೆ ತಾನೇ ನೀವು ಅದನ್ನು ಅವಮಾನ ಅಂತಿರೋದು. ಹೋದ ತಕ್ಷಣ ಆಗಬೇಕು ಅಂತ ಏನಿಲ್ವಲ್ಲಪ್ಪ. ಬಿಟ್ಬಿಡು. ಸಂಬಂಧದಲ್ಲಿ ನೀನು ಇಷ್ಟಪಟ್ಟಿರೋದು ಸಿಗ್ತಾ ಇದೆ ಎಂದಾಗ ಈ ಹಳೇ ಭೂತಕಾಲದಲ್ಲಿ ಬದುಕುವುದನ್ನು ಬಿಟ್ಬಿಡ್ಬೇಕು. ಆ ಭೂತಕಾಲದಲ್ಲಿ ಏನೇನಾಯಿತು, ಯಾಕಾಯಿತು ಅದು ನೀವು ಕೆಣಕ್ತಾ ಹೋದ್ರೆ ನಿಮಗೆ ಜೀವನ ಪೂರ್ತಿ ಮದುವೆನೇ ಆಗಲ್ಲ ಅಷ್ಟೇ. ಬಿಡು. ಶುದ್ಧ ಮನಸ್ಸಿನಿಂದ ನಿನ್ನ ತಂದೆ ತಾಯಿ ಅಲ್ಲಿ ಹೋಗಿ ಮಾತಾಡಿಕೊಂಡು ಎಲ್ಲ ಆಗೋವರೆಗೂ ಈ ಹುಡುಗಿ ಜೊತೆ ನೀನು ಮಾತಾಡೋದು, ಮಾತು ಕೊಡೋದು ಇದು ಯಾವುದು ಆಗಬಾರ್ದು. ಇವೆಲ್ಲ ತುಂಬಾ ಸೂಕ್ಷ್ಮ ವಿಚಾರ. ನಾನು ಇಷ್ಟೊತ್ತು ನಿನ್ನ ವಿಷಯನ ನಿನ್ನ ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ಯಾಕೆ ತಗೊಂಡೆ ಅಂದರೆ ಅದು ನಿನ್ನ ಏಜಿಗೆ ಇಳಿದು ಮಾತಾಡ್ಲಿಕ್ಕಷ್ಟೇ. ಅದು ಬಿಟ್ಟರೆ ಇದೊಂದು ಬಹಳ ಸೂಕ್ಷ್ಮ ವಿಚಾರ. ಅಯ್ಯೋ ಒಂಚೂರು ನಮ್ಮ ಪಡ ಬಂದ್ಬಿಟ್ರು ಅನ್ಕೊಂಡು ನಂಬರ್ ತೊಗೊಂಡು ಏನೇನೋ ಮಾತಾಡಿ, ಅದು ಒಬ್ಬ ಕಾಲೇಜ್ ಲೆವೆಲಲ್ಲಿ ಒಬ್ಬ ಪ್ರೇಮಿ ಮಾಡೋ ಚಿಕ್ಕ ಪುಟ್ಟದಾಗಿ ಅವನದು ಪ್ರೇಮಿಗಳು ಅಂತ ಹೆಸರಿಟ್ಕೊಂಡಿರೋರು ಮಾಡೋ ಕೆಲಸ. ಬಟ್ ಒಂದು ಸಂಸಾರ, ಒಂದು ಮದುವೆ ಅನ್ನೋ ಹಂತಕ್ಕೆ ಬಂದಾಗ ಅದು ಆ ಹುಡುಗಿಗೂ ಅನ್ನಿಸ್ಬೇಕು, ಅಯ್ಯೋ ಪದೇ ಪದೇ ಮೆಸೇಜ್ ಮಾಡೋದು, ಅದು ಹಂಗೆ ಮಾಡೋದು, ಹಿಂಗೆ ಮಾತಾಡೋದು, ಮದುವೆ ಮುಂಚೆ ಈತ ಆ ಥರ ಏನೂ ಇದು ಮಾಡ್ತಿಲ್ಲಪ್ಪ, ಈತ ಬಹಳ ಕಟ್ನಿಟ್ಟಾಗಿ ಬದುಕೋ ಮನುಷ್ಯ ಅನ್ನೋ ನಿನ್ನ ಬಗ್ಗೆ ಒಂದು ಗೌರವ ಮತ್ತು ನಿನ್ನ ವ್ಯಕ್ತಿತ್ವದ ಬಗ್ಗೆ ಒಂದು ತೂಕ ಬರುತ್ತೆ. ಅಯ್ಯೋ ಇಷ್ಟ ಆಗ್ಬಿಟ್ಟಿದ್ದು ಸಿಕ್ಬಿಡ್ತು ಅಂದ್ಕೊಂಡು ಕೆಲಸ ಎಲ್ಲ ಮರೆತು ಅಲ್ಲೇ ಮೆಸೇಜ್ ಕೂತ್ಕೊಂಡ್ರೆ ಅಯ್ಯೋ ಒಂದು ಇದೆ ಅಂದ್ರೆ ಒಂದಷ್ಟು ದಿನ ಆದಮೇಲೆ ನಿನ್ನ ವ್ಯಕ್ತಿತ್ವ ಬಹಳ ಏನು ತೂಕವಿಲ್ಲದ್ದಾಗ್ಬಿಡುತ್ತೆ. ಇದೊಂಥರ ತೂಕವಿಲ್ಲದ ರಟ್ಟು ಚಿಕ್ಕ ಗಾಳಿ ಬಂದರೂ ಬೀಸ್ಕೊಂಡು ಹೋಗುತ್ತಲ್ಲ, ಹಾಗೆ ನಿನ್ನ ವ್ಯಕ್ತಿತ್ವ ತೂಕ ಇಲ್ದಂಗೆ ಆಗ್ಬಿಟ್ರೆ ಅಲ್ಲಿ ಬೆಲೆ ಇರಲ್ಲ. ಹಾಗಾಗಿ ನಿನ್ನ ಮನೆಯವರು ಸರಿ, ಈಗ ಅವ್ರು ಕರೆದಿದ್ದಾರೆ, ಹೋಗ್ತೀರಾ, ನನ್ನ ಪ್ರಕಾರ ಇದಾಗುತ್ತೆ. ಆದ್ರೆ ನೀನು ತುಂಬಾ ಆತರ ಬೀಳಬೇಡ. ಇಲ್ಲಣ್ಣ, ನಿಮ್ಮ ವಿಡಿಯೋಸ್ ನೋಡಿದಾಗಿಂದ ಅವಳ ಮೇಲೆ ನನಗೆ ಅಂದ್ರೆ ಪ್ರೀತಿ ಏನೋ ಇದೆ, ಸತ್ಯ. ಆದ್ರೆ ನಾನು ಯಾಕೆ ನಾನು ಆ ಮೊದಲಿನಷ್ಟು ಆತುರತೆ ಇಲ್ಲ ಅಂತ. ಅಣ್ಣ ಹೌದು, ಮೊದಲಿನಷ್ಟು ಆತುರತೆ ಇಲ್ಲ. ಅದು ಬಹಳ ಮುಖ್ಯ. ಅದು ಒಂದು ಪ್ರಬುದ್ಧ ಮನಸ್ಸಿನ ಲಕ್ಷಣ. ಅದು ಕೆಲವೊಬ್ಬರಿಗೆ ಸ್ಕೂಲ್ ಲೆವೆಲ್ ಯೋಚನೆ ಮಾಡಿ, ನಾಳೆ ಕಲ್ಚರಲ್ ಆಕ್ಟಿವಿಟಿ ಇದೆ, ನಾಳೆ ನಂದೊಂದು ಡ್ಯಾನ್ಸ್ ಇದೆ ಅಂದ್ರೆ ರಾತ್ರಿ ಎಲ್ಲ ಅವ್ರಿಗೆ ನಿದ್ದೆ ಬರಲ್ವಂತೆ. ಹೌದು, ಯಾಕಂದ್ರೆ ಅದೊಂದು ಒಂದೋ ಬೇಗ ಆಗ್ಬಿಡ್ಲಿ, ನಾನು ಎಲ್ಲರ ಮುಂದೆ ಹೀರೋ ಆಗಬೇಕು ಅಂತ. ಬಟ್ ಒಂದು ಹಂತ ಅನುಭವ ಆಗಿ ಆದಮೇಲೆ ಅವ್ನು ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡಿ ಬಂದು ಮನೆಗೆ ಬಂದರೂ ಅವನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಹಾಗಾಗಿ ಈ ನಾಳೆ ಡ್ಯಾನ್ಸ್ ಇದೆ ಅಂದಾಗ ಎಷ್ಟು ಹುಡುಗರು ನಿದ್ದೆನೇ ಮಾಡಲ್ಲ. ಕಾರಣ ಅವ್ರಿಗೂ ತೀರಾ ಏನು ಅಣ್ಣ, ಈಗ್ಲೂ ಅವ್ರಮ್ಮ ಆತರ ಹೇಳಿದಕ್ಕೆ ಬಂದ್ ಇದು ಮಾಡ್ರಿ, ಬಂದ್ 15 ದಿನ ಬಿಟ್ಟು ಹೇಳ್ ಕಳಿಸ್ತೀವಿ ಆತರ ಅಂದಿದ್ಕೆ ಹೇಳ್ ಕಳಿಸ್ತೀವಿ ಅಂದ್ರೆ ನಮ್ಮಮ್ಮ ಅಂದಿದ್ರಣ್ಣ, ನೀವೇ ಅವ್ರಪ್ಪ ಮತ್ತೆ ರಿಲೇಷನ್ ಒಬ್ರು ಇದ್ರಣ್ಣ, ಅವ್ರ ತಾತ, ಅವರು ಮತ್ತೆ ನಿಮ್ಮಪ್ಪ ಬಂದ್ ನಮ್ಮ ಮನೆ ಹತ್ರ ಬರ್ರಿ, ನಾವೇ ಬೇಕಾದ್ರೆ ಮಾತಾಡ್ತೀವಿ, ಎಲ್ಲಾ ಮಾಡ್ಕೊಡ್ತೀವಿ ಆತರ ಅಂದಿದ್ಕೆ ನನಗೆ ನೈಟು ನಿದ್ದೆನ ಬಂದಿಲ್ಲಣ್ಣ. ಓ ಇದ್ಯಾ ಮತ್ತೆ ಇದು ಏನು ಒಂಥರ ಒಳಗೆ ಮತ್ತೆ ಎಲ್ಲಿ ಕಿತ್ತೋಗುತ್ತೆ ಅಂತಲ್ಲ, ಅಂದ್ರೆ ಒಂಥರ ಫೀಲಿಂಗ್ ಅಣ್ಣ ಅಂತ. ಒಪ್ಕೊಂಡ್ಬಿಟ್ರಲ್ಲ ಅಂತ. ಒಪ್ಕೊಂಡ್ಬಿಟ್ರಲ್ಲ ಅಂತ ಅಂದ್ರೆ ಇದಕ್ ಮುಂಚೆನೆ ಈ ತರ ಆಗಿತ್ತಲ್ಲಣ್ಣ ನನಗೆ. ಅದೆಲ್ಲ ನೋಡಿ ಈ ಎಲ್ಲ ಸಂತೋಷದ ಆ ಕಡೆ ಒಂದು ಪ್ರಪಾತ ಇದು ಇರ್ಬೋದು ಅಂತ ಯೋಚನೆ, ಮತ್ತೆಲ್ಲಿ ಬೀಳ್ತೀನೋ ಅಂತ. ಇಲ್ಲ, ಈ ಸತಿ ಹಂಗಾಗಲ್ಲ. ಯಾಕಂದ್ರೆ ಈ ಮೊದಲನೇ ಸಾರಿ ಒಬ್ಬರನ್ನ ಪರಿಚಯ ಆದಾಗ, ಈಗ ನೋಡಪ್ಪ, ನೀನು ಯಾವುದೋ ಕಾಲೇಜಿಗೆ ಹೊಸ್ದಾಗಿ ಸೇರಿದೀಯಾ, ಯಾವುದೋ ಒಂದು ಹೆಣ್ಮಗಳು ಮೊದಲನೇ ದಿವಸ ಅಲ್ಲೇ ಪಕ್ಕದ ಬೆಂಚಲ್ಲೇ ಕೂತಿದ್ದಾಳೆ, ಏನಮ್ಮ ನಿನ್ನ ನಂಬರ್ ಕೊಡು ಅಂದರೆ ಅವಳಿಗೆ ಡೌಟು. ಈ ಮೊದಲನೇ ದಿವಸ ಏನೂ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ, ಅವಳು ಮೊದಲನೇ ದಿವಸ ಕೊಡಲ್ಲ. ಯಾಕೆ ಅಂದರೆ ನಿಮ್ಮ ನಡುವೆ ಒಡನಾಟನೇ ಇಲ್ಲ ಅಂದರೆ ಅಲ್ಲಿ ಸಹಜವಾಗಿ ತಿರಸ್ಕಾರ ಬಂದೇ ಬರುತ್ತೆ. ಅಂದರೆ ಅದೇ ಮೊದಲನೇ ಸಾರಿ ನೀವು ಏನವ್ವ ಹುಡುಗಿ ನೀನು ನಂಬರ್ ಕೊಡು ಅಂದಾಗ
ಕೊಡಲ್ಲ ಹಾಕಿ. ಅದೇ ಒಂದು ಅರ್ಧ ವಾರ್ಷಿಕ ಕಳೆದು 1-2 ಸೆಮ್ ಕಳೆದಾದ್ಮೇಲೆ ನೀವು ಜೊತೆ ಮಾತಾಡಿ ಖುಷಿ ಅವಾಗ ನಂಬರ್ ಅವರೇ ಕೊಡ್ತಾರೆ. ಅಂದರೆ ಈ ಸ್ವಲ್ಪ ಒಡನಾಟ ಆದಮೇಲೆ ಅವ್ರಿಗೇನು ಪ್ರಶ್ನೆನೇ ಇರಲ್ಲ ನಿಮ್ಮ ಬಗ್ಗೆ, ಅವಾಗ ನಿಮ್ಮ ಬಗ್ಗೆ ನಂಬಿಕೆ ಬಂದಿರುತ್ತೆ. ಈ ಮೊದಲನೇ ಸಾರಿ ನನಗೆ ಆ ತಮ್ಮಂದು ಕತೆ, ಮಾವ ಕೆಲಸ ಪರ್ಮನೆಂಟ್, ಈಗಲೂ ಫೋನ್ ಮಾಡಿಬಿಟ್ಟು ದಿವಸಕ್ಕೊಂದ್ಸಲಿ ಏನು ಮಾವ ಚೆನ್ನಾಗಿದೆಯಾ ಅಂದಾಗೆ ಹೇಳೋ, ಅದೇ ಮಾವ ಅಂದಾಗೆ ಏನೋ ಕೇಳಬೇಕು, ಹೇಳೋ ಅದೇ ಮಾವ ಕೆಲಸ ಪರ್ಮನೆಂಟ್ ಲೇ. ಅವ್ನ ಮದುವೆಲಿ ಇನ್ನೇನು ದಾರಿ ಒಯ್ಬೇಕಾದ್ರೂ ಬಂದು ನಿಲ್ಲಿಸಿ ಮಾವ ಕೆಲಸ ಪರ್ಮನೆಂಟ್ ಜೋಯಿಸ್ರು ಹೇಳಬೇಕು, ಒಕ್ಕಣಯ್ಯ ಕೆಲಸ ಪರ್ಮನೆಂಟು, ನೀನು ಸುಮ್ಮನೆ ಇರಯ್ಯ. ನಿನ್ಗೆ ಒಳ್ಳೇದಾಗ್ಲಪ್ಪ, ಒಳ್ಳೇದಾಗುತ್ತೆ. ಇದರಲ್ಲಿ ಬೇರೆ ಯಾವ ಅನುಮಾನವೂ ಬೇಡ, ಎಲ್ಲ ಶುಭ ಆಗುತ್ತೆ. ಬೇರೆ ಯಾವ ಚಿಂತನೆಯೂ ಮಾಡಬೇಡ. ಆ ಹುಡುಗಿ ವಿಚಾರದಲ್ಲಿ ಈಗಲೇ ಯಾವ ನಿರ್ಧಾರಕ್ಕೂ ಬರಬೇಡ. ಈಗ ಆ ಹುಡುಗಿ ಹೇಗೆ ನನ್ನ ತಂದೆ ತಾಯಿ ಎಲ್ಲಿ ಕೊಡ್ತಾರೋ ಅಲ್ಲಿ ಹಾಕ್ತೀನಿ ಅಂದ್ರಲ್ಲ, ಈಗ ನಿನ್ನ ತಂದೆ ತಾಯಿ ಎಲ್ಲಿ ಕೊಡ್ತಾರೋ ಅಲ್ಲಿ ಹಾಕ್ತೀನಿ ಅಂತ ನೀನು ಒಂದು ಸ್ಥಿತಪ್ರಜ್ಞತೆ, ಒಂದು ನಿರ್ಲಿಪ್ತ ಸ್ಥಿತಿ, ಈ ಕಡೆ ಬೇಕು ಅಂತಲೂ ಅಲ್ಲ ಬೇಡ ಅಂತಲೂ ಅಲ್ಲ, ಎಲ್ಲಿ ಬರುತ್ತೋ ಅಲ್ಲಿ ಓಕೆ ಅನ್ನೋ ಸ್ಥಿತಿಲಿ ಬಾ, ನಿನಗೆ ಬೇಕಾದ್ದೇ ಸಿಗುತ್ತೆ. ಇದೇ ಬೇಕು ಅಂತ ಹಠ ಹಿಡಿದು ಬಿಟ್ಟಾಗ ಸಿಗದೆ ಹೋದಾಗ ದುಃಖ. ನನಗೆ ಹಂಗೆ ಆಯ್ತಣ್ಣ, ನನಗೆ ಬ್ಯಾರೆ ನೋಡೋದೇ ಬೇಡ, ಇದನ್ ಮಾಡೋದೇ ಬೇಡ. ಅವ್ರೆಲ್ಲ ಇಷ್ಟ ಇದು ಮಾಡ್ತಿದಾರೆ ಅಂದ್ರೆ ಬೇಡ 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 ಅನ್ಸ್ಬಿಡುತ್ತಣ್ಣ. ಅವ್ರ ಬಗ್ಗೆ ಬೇಡ 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 ಅದೆಲ್ಲ ಯೋಚನೆ ಮಾಡಬೇಡಪ್ಪ. ಈಗ ನೀನು ಮನೆ ಮಗನಾಗಿ ಸುಮ್ಮನೆ ನಿನ್ನ ಪಾಡಿ ಕೆಲಸ ಮಾಡ್ಕೊಂಡು ನಿನ್ನ ಪ್ರೀತಿ ಗೆಲ್ಲುತ್ತೆ, ನಾನು ಹೇಳ್ತೀನಿ ಗೆಲ್ಲುತ್ತೆ. ಆದರೆ ಹಳೇದ್ನಲ್ಲಿ ಹೇಳ್ಕೊಂಡು ಕೂತ್ಕೊಳ್ಬೇಡ. ಇಲ್ಲ ಅಣ್ಣ, ಇಲ್ಲ ಇಲ್ಲ, ನಿಮ್ಮ ವಿಡಿಯೋಸ್ ನೋಡಿ ನನ್ನಲ್ಲೇ ಏನೋ ಬದಲಾವಣೆ ಅಣ್ಣ, ಚೈತನ್ಯ ಏನೇನೋ ಒಂದ್ ಸ್ವಲ್ಪ ಬದಲಾವಣೆ ನನಗೆ ಕಾಣ್ತಾ ಇದೆ. ಆಧ್ಯಾತ್ಮ ಪ್ರಜ್ಞೆ ಎಚ್ಚರಗೊಳ್ತಾ ಇದೆ. ಆಧ್ಯಾತ್ಮ ಪ್ರಜ್ಞೆ ಎಚ್ಚರಗೊಂಡ ತಕ್ಷಣ ಪ್ರೇಮ ಕಡಿಮೆ ಆಗುತ್ತೆ ಅಂತ ಅಲ್ಲ, ಬಟ್ ಪ್ರತಿಯೊಂದನ್ನು ನೋಡುವ ದೃಷ್ಟಿಕೋನ ಬದಲಾಗುತ್ತೆ. ಹೌದು. ಈಗ ನನಗೆ ನನ್ನ ಇಷ್ಟದ ಗೋಬಿ ಅಲ್ಲಿ ಇರಬಹುದು, ಕಣ್ಣು ಮುಂದೆ ಇದೆ, ಗೋಬಿ ಪಾನಿಪುರಿನೋ ಇನ್ನೇನೋ ನನಗೆ ಇಷ್ಟವಾದದ್ದು ಏನೋ ಇದೆ ಅಂದ್ಕೊಳ್ಳೋಣ. ಮೊದಲೊಂದು ಸಮಯ ಅನುಭವ ಇಲ್ಲದಾಗ ಹುಡುಗಾಟಿಕೆಯಲ್ಲಿ ನನಗೆ ಬೇಕು ಅಂತ ಹೋಗಿ ತಾಂಡು ತಿಂದ್ಬಿಡೋದು. ಬಟ್ ಈ ಒಂದು ಹಂತ ಹೆಂಗ್ ಬರುತ್ತೆ ಅಂದ್ರೆ ಒಂಚೂರು ಪ್ರಬುದ್ಧತೆ, ಆಧ್ಯಾತ್ಮಿಕತೆ, ಅಲ್ಲಿ ಇಷ್ಟವಾಗಿರೋದೇನೋ ಹೌದು ಇದೆ, ಬಟ್ ನಂಗೆ ಡಾಕ್ಟ್ರ್ ಏನು ಹೇಳಿದ್ದಾರೆ, ನನ್ನ ಆರೋಗ್ಯದ ಸ್ಥಿತಿ ಏನು, ನನ್ನ ಹತ್ರ ದುಡ್ಡಿದೆಯಾ ಅಂದ್ರೆ ಇಷ್ಟವಾಗಿರೋದು ಕಣ್ಣು ಮುಂದೆ ಒಂದಾಗಲು ಒಂದೇ ಸರಿ ಆತುರವಾಗಿ ಹೋಗಿ ತಿನ್ಬೇಕು ಅಂತ ಅಂದ್ಕೊಳ್ಳೋದಕ್ಕಿಂತ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡೋ ಬುದ್ಧಿ ಬರೋದು ಇದೆಯಲ್ಲ, ಅದು ಪ್ರಬುದ್ಧತೆ. ಮೊದಲು ಅಯ್ಯೋ ಮಾತಾಡಬೇಕು, ಅವಳು ಪ್ರೀತಿಸಬೇಕು, ಅವಳು ನನ್ನನ್ನು ಮಾತಾಡೋದು. ಈಗ ಹಂಗಲ್ಲ, ಈಗ ಒಂಚೂರು ಆಧ್ಯಾತ್ಮಿಕತೆ ಅಥವಾ ಪ್ರಬುದ್ಧತೆ ಕಡೆ ಬಂದಿದ್ದೀರಿ, ಫೈನ್, ಪ್ರೀತಿ ಇದೆ, ಆದರೆ ಆ ಪ್ರೀತಿಯ ಜೊತೆ ಆತುರತೆ ಇದೆಯಲ್ಲ. ಅಂದರೆ ನಮ್ಮಲ್ಲೇನೋ ಒಳ್ಳೆ ಕಂಪನಿ ಆಡಿ ಕಾರ್ ಇದೆ, ಆದರೆ ಆಡಿ ಕಾರ್ ಇದೆ ಅನ್ನೋದು ಎಷ್ಟು ಸತ್ಯವೋ, ತುಂಬ ಸ್ಪೀಡ್ ಆತುರತೆ ಹೋದರೆ ಆಡಿ ಕಾರು ಏನು ನಿಮ್ಮನ್ನು ಕೊಲ್ಲಲ್ಲ ಅಂತ ಏನಿಲ್ಲ. ಸ್ಪೀಡ್ ಬೇಡ, ತೀರಾ ಸ್ಪೀಡ್ ಬೇಡ. ಇನ್ನೊಂದು ಹಣ ಅವಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ರೆ, ಇವಾಗ ಯಾವ ತರ ಅಂದ್ರೆ 11 ಗಂಟೆ ಆದ್ರೂ ನನ್ನ ಜೊತೆ ಮಾತಾಡ್ತಲೇ ಇದೆಯಾ ಆಕೆ ಬಗ್ಗೆ, ಅಷ್ಟು ಪ್ರೀತಿ ಇದೆ. ಅಲ್ಲಣ್ಣ, ಇದು ಒಂದು ಸಣ್ಣ ಎಕ್ಸ್ಪ್ಲನೇಷನ್. ಸುಮ್ನೆ ಹೇಳಿದೆ. ಅವಳು ಅಂದ್ರೆ ಅವ್ರ ಅಜ್ಜಿ ಅಂದಿರ್ತಾರಣ, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಂದಿರ್ತಾರೆ, ನಮ್ಮ ಹುಡುಗಿ ಒಂದ್ ಸ್ವಲ್ಪ ದಪ್ಪ ಆಗ್ತಾರೆ, ನಿಮ್ ಹುಡುಗ ಅಂದ್ರೆ ನಾನೊಂದ್ ಸ್ವಲ್ಪ ತೆಳ್ಳಗಿರ್ತೀನಣ್ಣ, ಅವಾಗ ತೆಳ್ಳಗಿದಾನ ಅವನು, ಅಂಡರ್ಲೈನ್ ಆವಾಗ ಅಂಡರ್ಲೈನ್ ಮಾಡ್ಕೊಳ್ಳಿ, ಆವಾಗ ಎತ್ಕೊಂಡ್ ಹೋಗ್ಬಿಡ್ತಾಳೆ ನಿಮ್ ಹುಡುಗನ ಅಂತ ಅವ್ರ ಅಜ್ಜಿ ನನಗೆ ಇದು ಮಾಡಿರ್ತಾಳ, ಕಾಮಿಡಿ ಮಾಡಿರ್ತಾರೆ. ನಾನು ಅದಕ್ಕೆ ಜಿಮ್ಮಿಗೆಲ್ಲ ಸೇರಿರ್ತೀನಿ, ಅವಳು ಮದುವೆಗೆ ಬಂದ್ಮೇಲೆ ಅವಳು ನಾನ್ ನೋಡಿದ್ಕಿನ ಫುಲ್ ತೆಳ್ಳಗಾಗಿರ್ತಾಳಣ್ಣ. ಅಂದ್ರೆ ಏನೋ ಚಿಂತೆ ಹಚ್ಕೊಂಡ್ ಆತರ ಆಗಿರ್ತಾರಣ್ಣ. ನೀವು ಜಿಮ್ಗೆ ಹೋಗಿ ಫುಲ್ ನೀವು ಬಾಡಿ ಬಿಲ್ಡರ್. ಹಾ ಅಣ್ಣ, ಅವಳು ಪಾಪ ಸರಿ ಇರ್ತಾಳೆ. ಏನ್ ಮಾಡ್ತಿದ್ದೆ ಗೊತ್ತೇನು, ಇದು ಯಾವ್ದೋ ಸಿನಿಮಾ ನಾನು ಬಹಳ ಹಿಂದೆ, ಅಂದ್ರೆ ಅವಳು ಇನ್ನರ್ ಅವ್ಳ ಫೀಲಿಂಗ್ಸ್ ನ ಅರ್ಥ, ಹೌದು ಇವಳಿಗೂ ನನ್ ತರನೇ ಮನಸ್ಸಿತ್ತಿದೆ, ನನ್ನನ್ನು ಇವಳು ಈ ತರ ನೋಡ್ತೀನಿ, ನಾನು ಯಾವ ತರ ಅಂದ್ರೆ ಅರ್ಥ ಆಗುತ್ತೆ ಅಂತವನು. ಅರ್ಥ ಆಯ್ತಪ್ಪ. ಅದೇ ತರ ನನಗೆ ನಿಮ್ಮ ದುಃಖ ಅರ್ಥ, ನಿಮ್ಮ ವೇದನೆ ಅರ್ಥ ಆಗುತ್ತೆ. ಈ ಒಂದೆರಡು ಹಂಗೂ ನೀವು ಸಣ್ಣ ಆದ್ರೆ ಒಂದು ಕೆಲಸ ಮಾಡಿ, 10-20 ಬಲೂನನ್ನು ಊದ್ಕೊಂಡ್ಬಿಟ್ಟು ಒಳಗಡೆ. ಇಲ್ಲ ಇವಾಗೆಲ್ಲ ಬಾಡಿ ಬಿಲ್ಡ್ ಮಾಡಿದ್ದೇನೆ. ಶಬಾಷ್, ವಾವ್.
ಒಳ್ಳೇದಪ್ಪ, ಖಂಡಿತ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು, ಭಾಳ ಖುಷಿ ಆಯಿತು. ಆ್ಯಂಡ್ ನನ್ನನ್ನು ತುಂಬ ನಗಿಸಿದ್ದಕ್ಕೆ ಥ್ಯಾಂಕ್ ಯು. ಅಣ್ಣ ನಿಮ್ಮ ಹತ್ರ ಮಾತಾಡಿದ್ದೆ ನನಗೆ ಒಂದು ಅದು ಏನ್ ಪದ ಯೂಸ್ ಮಾಡಿದ್ರು ಕಡಿಮೆ ಅನ್ಸುತ್ತಣ್ಣ ನನಗೆ. ಇಲ್ಲಪ್ಪ, ನನ್ನ ಆಶೀರ್ವಾದ, ನಿಮ್ಮ ಪ್ರೀತಿ ಗೆಲ್ಲುತ್ತೆ, ಗೆದ್ದೇ ಗೆಲ್ಲುತ್ತೆ. ಬಟ್ ಇಲ್ಲಿ ಹಳೆಯ ವಿಚಾರಗಳನ್ನು ಏನು ಅವರ ಅಂಗವತ್ತಂಗಂದ್ರಿಗೆ ಬೇಡವೇ ಬೇಡ. ಏನೇ ಗೊಂದಲ ಇದ್ರು ಅಣ್ಣ ಅಂದುಕೊಂಡು ಮಾತಾಡು, ಪ್ರೀತಿಯಿಂದ ಕರೆ ಮಾಡು, ಮಾತನಾಡು. ಆ್ಯಂಡ್ ನಿನ್ನ ಮದುವೆಗೆ, ನಿನ್ನ ಮುಂದಿನ ಜೀವನಕ್ಕೆ ಒಳ್ಳೇದಾಗಲಿ, ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಅಣ್ಣ, ಧನ್ಯವಾದಗಳು. ಗ್ರೇಟ್, ನಿಮ್ಮ ಹತ್ರ ಮಾತಾಡಿ ನನಗೆ ತುಂಬಾ ಸಂತೋಷ ಆಯ್ತಣ್ಣ. ಒಳ್ಳೇದಾಗ್ಲಿ, ಶುಭವಾಗ್ಲಪ್ಪ. Okay ಅಣ್ಣ. ಗಾಡ್ ಬ್ಲೆಸ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಈಶ್ವರ, ಎಂತ ಮುದ್ದಾದ ಪ್ರೇಮ ಕಥೆ ಇದು. ನಾನು ತುಂಬ ನಗಿಸ್ಬಿಟ್ಟಯ್ಯ ನನ್ನ. ಥ್ಯಾಂಕ್ ಯು, ಮಹಾನುಭಾವ ನೀನು. ನಿನ್ನ ಬದುಕು ಚೆನ್ನಾಗಿರಲಿ. ನೋಡಿ, ಒಂದು ಅಂದರೆ ಪ್ರೀತಿ ಮಾಡಿದ್ದು ಹೌದು. ನಾನು ಏನಯ್ಯ ನೀನು ಪ್ರೀತಿ ಪ್ರೇಮ ಅಂತ ಹೋಗ್ತಿದೀಯಾ ಅಂತ, ಅಂದರೆ ನಾನು ಆ ವಿಚಾರವನ್ನು ಏನೋ ತರೋಕ್ಕಿಂತ ಮುಂಚೆ ಅವರು ಇನ್ನೊಂದು, ಇಲ್ಲ ಸರ್ ನಾನು ಕೆಲಸ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಫೈನ್, ನಿಮ್ಮ ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀರಾ, ಮತ್ತು ನಿಮಗೆ ಪ್ರೀತಿಯಾಗಿದೆ, ತಪ್ಪೇ ಇಲ್ಲ. ಏನು ನೀವು ಕೆಲಸಕ್ಕಿಲ್ಲ, ಜವಾಬ್ದಾರಿ ಮೈ ಮೇಲೆ ಎತ್ತುಕೊಂಡಿಲ್ಲ, ಆಗಲಿ ಪ್ರೀತಿ ಪ್ರೇಮ ಅಂತ ಹೋದರೆ ಅದು ಒಪ್ಪೋ ಮಾತಲ್ಲ. ಹಂಗಾಗಬಾರ್ದು. ಅವ್ರ ತಮ್ಮನ ನನಗೇನು ಹುಡುಗಿ ತಮ್ಮಂದ, ಮಾಮ ಕೆಲಸ ಪರ್ಮನೆಂಟ್, ಮಧ್ಯರಾತ್ರಿ ಮಲಗಿರ್ಬೇಕು, ಬಂದು ಲೈಟ್ ಹಾಕಿ ರಗ್ ತೆಗೆದುಬಿಟ್ಟು, ಮಾಮ ಯಾಕೋ ಕೆಲಸ ಪರ್ಮನೆಂಟ್, ಲೇ ಬೇಡ ನಗಿ ಯಾರಾದರೂ ಕಾಪಾಡ್ರ. ಅವರು ಫೋನ್ ತೆಗೆದುಬಿಟ್ಟು ಅವ್ರ ಮ್ಯಾನೇಜರಿಗೆ ಫೋನ್ ಮಾಡಿ, ಮಾತಾಡು, ಕೆಲಸ ಪರ್ಮನೆಂಟ್ ನಂಗೆ ನಿದ್ದೆ ಮಾಡಕ್ಕೆ ಬಿಡ್ಬೋದು. ಕಾಮಿಡಿ ಊಹೆ ಮಾಡಿಕೊಂಡು ನಗಬೇಕು. ಒಳ್ಳೇದಾಗಲಿ ನಿಮಗೆ. ಆ ತಮ್ಮನನ್ನು ನಾನು ಬಹಳ ಗೌರವಿಸ್ತೀನಿ, ಪ್ರೀತಿಸ್ತೀನಿ. ಅಕ್ಕನ ಕುರಿತಾಗಿ ಎಷ್ಟು ಕಾಳಜಿ ಇದೆ. ಶುಭವಾಗಲಿ.